ಎಲ್ರಿಗೂ ನಮಸ್ಕಾರ. ಪೊಲಿಟಿ ಸೀರೀಸ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಕ್ಲಾಸಲ್ಲಿ ನಾವು ರೈಟ್ ಅಗೈನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ನೋಡ್ತಾ ಇದ್ವಿ, ಹೌದಾ? ಸೊ ಇಲ್ಲಿ ನಿಮ್ಮ ಆರ್ಟಿಕಲ್ 23 ಮತ್ತು ಆರ್ಟಿಕಲ್ 24 ಅಂತ ಎರಡು ಬರುತ್ತೆ. ಸೊ ಡೀಟೇಲಾಗಿ ನೋಡೋಣ. ಅದು ನೋಡೋಕ್ಕಿಂತ ಮುಂಚೆ ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ವಪ್ಪ? ಲಾಸ್ಟ್ ಕ್ಲಾಸಲ್ಲಿ ನಾವು ರೈಟ್ ಟು ಫ್ರೀಡಮ್ ಬಗ್ಗೆ ಮಾಡಿದ್ವಿ, ಹೌದಾ? ತುಂಬ ಡೀಟೇಲಾಗಿ ಮಾಡಿದೆ. ಪ್ಲಸ್ ನಿಮ್ಮ ಎಲ್ಲ ಕೇಸ್ ಸ್ಟಡಿ ಕೂಡ ಎಲ್ಲ ಅಂದರೆ ಇಂಪಾರ್ಟೆಂಟ್ ಕೇಸ್ ಸ್ಟಡಿಗಳೆಲ್ಲ ನಾನು ಕವರ್ ಮಾಡಿದ್ದೀನಿ, ಆಯಿತಾ? ಸೊ ಅಷ್ಟು ಗೊತ್ತಿದ್ರೆ ಸಾಕು. ಜೊತೆಗೆ ತುಂಬ ಜನ ಕೆಲವೊಂದು ಕೇಸ್ ಸ್ಟಡಿ ಬಗ್ಗೆ ಡೌಟ್ ಅಂತ ಹಾಕಿದ್ರಿ. ಆ ಡೌಟೆಲ್ಲ ಕ್ಲಿಯರ್ ಮಾಡಿದ್ದೀನಿ ಅನ್ಕೋತೀನಿ. ಅದು ನಿಮಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ, ಆಯಿತಾ? ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಅಂತ ಹೇಳ್ತಾ ಕ್ಲಾಸ್ನ ಶುರು ಮಾಡ್ತೀನಿ. ಈಗ ಆರ್ಟಿಕಲ್ 23 ಆರ್ಟಿಕಲ್ 24 ಸಿಂಪಲ್ಲಾಗಿ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಪೇಜ್ ನಂಬರ್ 75 ಒಂದು ಟೇಬಲ್ ಇದೆ. ಅಲ್ಲಿ ನೋಡ್ಬೋದು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆರ್ಟಿಕಲ್ 23 ಆ್ಯಂಡ್ ಆರ್ಟಿಕಲ್ 24. ಆರ್ಟಿಕಲ್ 23 ಏನು ಹೇಳುತ್ತೆ ಅಂತಂದರೆ ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್ ಅಂತ ಹೇಳುತ್ತೆ, ಆಯಿತಾ? ನೆಕ್ಸ್ಟು ಆರ್ಟಿಕಲ್ 24 ಏನು ಹೇಳುತ್ತೆ ಅಂತಂದರೆ ಚೈಲ್ಡ್ ಲೇಬರ್ ಬಗ್ಗೆ ಹೇಳುತ್ತೆ, ಅಂದರೆ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇನ್ ಫ್ಯಾಕ್ಟ್ರಿ. ಸೊ ಫ್ಯಾಕ್ಟ್ರಿಗಳಲ್ಲಿ ಮೈನ್ಗಳಲ್ಲಿ ಯಾವುದೇ ಕಾರಣಕ್ಕೂ 14 ವರ್ಷದ ಕೆಳಪಟ್ಟ ಮಕ್ಕಳನ್ನೇ ಯಾವುದೇ ಕಾರಣಕ್ಕೂ ಕೆಲಸ ಮಾಡಿಸ್ಬಾರ್ದು, ಅಂದರೆ ಇಟ್ ಪ್ರೊಹಿಬಿಟ್ ಚೈಲ್ಡ್ ಎಂಪ್ಲಾಯ್ಮೆಂಟ್, ಆಯಿತಾ? ಸೊ ಚೈಲ್ಡ್ ಲೇಬರ್ಗಳನ್ನ ಇಟ್ಕೋಬಾರ್ದು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಸೊ ತಲೆ ಕೆಡ್ಸ್ಕೊಬಿಟ್ಟು ಡೀಟೇಲಾಗಿ ಹೇಳ್ಕೊಡ್ತೀನಿ. ಈಗ ಇದೇ ಆರ್ಟಿಕಲ್ 24 ನಿಮ್ಮ ಈಗ ಮೊನ್ನೆ ಥರ ನಡೀತಲ್ಲಪ್ಪ ಗ್ರೂಪ್ ಸಿ ಇಂಡಸ್ಟ್ರಿಯಲ್ ಯಾವುದೋ ಆಫೀಸರ್ ಅಂದ್ಬಿಟ್ಟು ಯಾವುದೋ ಗ್ರೂಪ್ ಸಿ ನಡೀತು, ಹೌದಾ? ಸೊ ಗ್ರೂಪ್ ಸಿ ಎಕ್ಸಾಮಲ್ಲಿ ಈ ಆರ್ಟಿಕಲ್ 24 ಕೇಳಿದ, ಆಯಿತಾ? ಸೊ ಗೊತ್ತಿಲ್ಲ ಅಂದರೆ ಒಂದು ಕ್ವಶನ್ ಪೇಪರ್ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಶುರು ಮಾಡ್ಲಾಂಗಾರೆ ಆರ್ಟಿಕಲ್ 23. ಸೊ ಇದ್ರಿಗೂ ಕೂಡ ನೋಟ್ಸ್ ನಾನು ಆಗಲೇ ವೆಬ್ಸೈಟಲ್ಲಿ ಹಾಕಿದ್ದೀನಿ, ಇಲ್ಲಿ ನೋಡ್ಬೋದು. ಇಲ್ಲಿ ಆರ್ಟಿಕಲ್ 23 ಆ್ಯಂಡ್ 24 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಆಯಿತಾ? ಸೊ ಮೊದಲನೇದು ಆರ್ಟಿಕಲ್ 23 ಏನು ಹೇಳುತ್ತಪ್ಪ ಅಂತಂದರೆ ಆರ್ಟಿಕಲ್ 23 ಮೊದಲನೇದು ಹೇಳೋದು ಈ ಒಂದು ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸು, ಬೆಗ್ಗರು ಮತ್ತು ಅದರ್ ಸಿಮಿಲರ್ ಫಾರ್ಮ್ಸ್ ಆಫ್ ಫೋರ್ಸ್ಡ್ ಲೇಬರ್ ಇದೆಯಲ್ಲ ಅದನ್ನೆಲ್ಲ ಬ್ಯಾನ್ ಮಾಡುತ್ತೆ. ಸೊ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಈಗ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ಏನು ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಈಗ ಅದು ಬೇಡ, ಫಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಏನಂತ ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅಂತಂದರೆ ಏನು? ಎಕ್ಸ್ಪ್ಲಾಯ್ಟೇಷನ್ ಮೀನಿಂಗ್ ಏನು ಗೊತ್ತಾ? ಸಿಂಪಲಾಗಿ ಹೇಳ್ತೀನಿ. ಎಕ್ಸ್ಪ್ಲಾಯ್ಟೇಷನ್ ಮೀನಿಂಗು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ಒಂದು ಫ್ಯಾಕ್ಟ್ರಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅಲ್ಲೊಬ್ಬ ಬಾಸ್ ಇರ್ತಾನೆ, ಹೌದಾ? ಈಗ ಅಲ್ಲೇನು ಕೆಲಸ ಮಾಡ್ತಾರಲ್ಲ, ಸೊ ಅವ್ರು ಕೆಲಸ ಮಾಡಿಸ್ಕೊತಾನೆ, ಸಂಬಳನೂ ಕೊಡ್ತಾನೆ, ಯಾವುದು ಲೈಕ್ ದಿನಕ್ಕೆ 1,000 ರೂಪಾಯಿನ ಕೊಡ್ತಾನೆ. ಬಟ್ ಅವನಿಗೆ ತುಂಬ ಅಂದರೆ ತುಂಬ ಪ್ರಾಫಿಟ್ ಬರುತ್ತೆ. ಅಂದರೆ ನಾರ್ಮಲಾಗಿ ಬರುವಂಥ ಪ್ರಾಫಿಟ್ಗಿಂತ ಓನರ್ಗೆ, ಅಂದರೆ ಆ ಒಂದು ಫ್ಯಾಕ್ಟ್ರಿ ಓನರ್ಗೆ ನಾರ್ಮಲಾಗಿ ಬರೋಕ್ಕಿಂತ ಜಾಸ್ತಿ ಪ್ರಾಫಿಟ್ ಬರ್ತಾ ಇರುತ್ತೆ ಆ ಫ್ಯಾಕ್ಟ್ರಿಯಿಂದ. ಬಟ್ ಇವನು ಕಮ್ಮಿ ವೇಜಸ್ನ ಕೊಟ್ಟು ಇವನೇನು ಮಾಡ್ತಾನೆ, ಕೆಲಸ ಮಾಡಿಸ್ಕೊತಾ ಇರ್ತಾನೆ. ಅಂದರೆ ಇವನ ಒಂದು ಪರ್ಸನಲ್ ಬೆನಿಫಿಟ್ಗೋಸ್ಕರ, ಸೆಲ್ಫಿಶ್ನೆಸ್ಗೋಸ್ಕರ ಬೇರೆಯವ್ರನ್ನ ಉಪಯೋಗಿಸ್ಕೊಳ್ಳೋದೇನಿದೆಯಲ್ಲ ಅದಕ್ಕೆ ನಾವು ಎಕ್ಸ್ಪ್ಲಾಯ್ಟೇಷನ್ ಅಥವಾ ಅನ್ಫೇರ್ಲಿ ಟ್ರೀಟ್ಮೆಂಟ್ ಅಂತಲೂ ಕೂಡ ಕರಿತೀವಿ, ಆಯಿತಾ? ಇನ್ಈಕ್ವಾಲಿಟಿ ಬೇರೆ, ಅನ್ಫೇರ್ಲಿ ಟ್ರೀಟ್ಮೆಂಟ್ ಬೇರೆ, ಗೊತ್ತಿರಲಿ. ಇಲ್ಲಿ ಇನ್ಈಕ್ವಾಲಿಟಿ ಬರೋಲ್ಲ, ಇಲ್ಲಿ ಅನ್ಫೇರ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಇಲ್ಲಿ, ಆಯಿತಾ? ಸೊ ವೇಜಸ್ನ ಕಮ್ಮಿ ಕೊಡ್ತಾನೆ, ಬಟ್ ಅವನು ಪ್ರಾಫಿಟ್ ತೊಗೋತಾ ಇರ್ತಾನೆ, ಆಯಿತಾ? ಸೊ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು? ವೇಜಸ್ ಕಮ್ಮಿ ಕೊಟ್ಟು ಪ್ರಾಫಿಟ್ ಜಾಸ್ತಿ ಮಾಡುವಂಥ ಕಂಪ್ನಿ ಯಾವುದು? ಇನ್ಫೋಸಿಸು, ಹೌದಾ? ಸೊ ಸಂಬಳ ಮಾತ್ರ 15,000 ಕೊಡಲ್ಲ ಗುರು, ಅದಕ್ಕಿಂತ ಕಮ್ಮಿ ಕೊಡ್ತಾರೆ, ಆಯಿತಾ? ಸೊ ಫ್ರೆಷರ್ಸ್ಗೆಲ್ಲ ಅಷ್ಟೇ ಕಮ್ಮಿ ಕೊಡ್ತಾರೆ, ಬಟ್ ಕೆಲಸ ಮಾತ್ರ ಆಗ್ತಾರೆ, 9 to 6 ಆಗ್ತಾರೆ, ಹೌದಾ? ಸೊ ಅದನ್ನು ಎಕ್ಸಾಂಪಲ್ ತೊಗೋಬೋದು. ದಟ್ ಇಸ್ ಕಾಲ್ಡ್ ಎಕ್ಸ್ಪ್ಲಾಯ್ಟೇಷನ್, ಹೌದಾ? ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ ಅಂತಾನೆ. ಓಕೆ, ಈಗ ಎಕ್ಸ್ಪ್ಲಾಯ್ಟೇಷನ್ ಮೀನಿಂಗ್ ಅರ್ಥ ಆಗಿರುತ್ತೆ. ಈಗ ಆರ್ಟಿಕಲ್ 23 ಹೋಗೋಣ, ಆಯಿತಾ? ಆರ್ಟಿಕಲ್ 23 ಏನು ಹೇಳುತ್ತೆ ಅಂತಂದರೆ ಈ ಒಂದು ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸು, ಬೆಗ್ಗರು ಮತ್ತು ಅದರ್ ಸಿಮಿಲರ್ ಫಾರ್ಮ್ಸ್ ಆಫ್ ಫೋರ್ಸ್ಡ್ ಲೇಬರ್ ಇದೆಯಲ್ಲ ಇದನ್ನೆಲ್ಲ ಬ್ಯಾನ್ ಮಾಡುತ್ತೆ. ಅಂದರೆ ಈಗ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತಂದರೆ ಏನು ಅಂದರೆ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಪೀಪಲ್ ಲೈಕ್ ಆಬ್ಜೆಕ್ಟ್ಸ್. ನೋಡಿ, ಒಳ್ಳೆ ಏನದು ಅಂಗಡಿ ಸಾಮಾನು ಥರ ಒಂದೊಂದಕ್ಕೊಂದು ಮಾರ್ತಾರೆ ನೋಡಿ, ತಗೊಳ್ಳೋದು ಮಾರೋದು. ಸೊ ಆ ರೀತಿ ಮನುಷ್ಯರನ್ನು ಕೂಡ ಮಾರ್ತಾಯಿದ್ರು, ಹೌದಾ? ಸೊ ಹಿಂದೆಲ್ಲ ನೀವು ಹಿಸ್ಟ್ರಿ ಓದಿದ್ರೆ ಲೈಕ್ ಆಫ್ರಿಕನ್ ಪೀಪಲ್ಗಳನ್ನ ಮಾರ್ತಾಯಿದ್ರು, ಹೌದಾ? ಸೊ ಇದನ್ನೆಲ್ಲ ಬ್ಯಾನ್ ಮಾಡಬೇಕು, ಆಯಿತಾ? ದಟ್ ಇಸ್ ಕಾಲ್ಡ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನೆಕ್ಸ್ಟು ಬೆಗ್ಗರ್ ಏನಂತಂದ್ರೇನು? ಬೆಗ್ಗರ್ ಅಂತಂದರೆ ಫೋರ್ಸ್ಡ್ ಲೇಬರ್ ಅಂತಲೂ ಕೂಡ ಕರಿಬೋದು. ಅಂದರೆ ಅವನ್ನ ಒಂದು ಫೋರ್ಸ್ಫುಲಿ ಅವನ್ನ ಕೆಲಸ ಮಾಡಿಸ್ಕೊಂಡು ವಿತೌಟ್ ಪೇಮೆಂಟ್, ನೋಡಿ ಪೇಮೆಂಟ್ ಕೂಡ ಕೊಡಲ್ಲ, ಕೆಲಸ ಮಾಡಿಸಿದ್ಮೇಲೆ ಒಂದು ಕೊಡ್ತಾರಲ್ಲ ಸಂಬಳ ಅಂತ, ಸಂಬಳ ಕೊಡದೆ ಅವನ್ನ ಫೋರ್ಸ್ಫುಲ್ಲಾಗಿ ಅವನ್ನ ಇಷ್ಟ ಇಲ್ಲದಿದ್ರೂ ಕೂಡ ಕೆಲಸ ಮಾಡಿಸ್ಕೊಳ್ಳೋದೇನಿದೆಯಲ್ಲ ಅದಕ್ಕೂ ಕೂಡ ಬೆಗ್ಗರ್ ಅಂತಲೇ ಕರೀತಾರೆ. ಸೊ ನೆಕ್ಸ್ಟು ಅದರ್ ಸಿಮಿಲರ್ ಫಾರ್ಮ್ಸ್ ಆಫ್ ಫೋರ್ಸ್ಡ್ ಲೇಬರ್ ಬಂದು ಯಾವುದಿದು ಅಂತಂದರೆ ಬಾಂಡೆಡ್ ಲೇಬರು ಆರ್ ಸ್ಲೇವರಿ. ಮುಂದೆ ಹೇಳ್ತೀನಿ ಈಗ ಬಾಂಡೆಡ್ ಲೇಬರ್ ಮತ್ತು ಫೋರ್ಸ್ಡ್ ಲೇಬರ್ ಬಗ್ಗೆ, ಆಯಿತಾ? ಸೊ ನೆಕ್ಸ್ಟು ಎನಿ ಪರ್ಸನ್ ಡೂಯಿಂಗ್ ದೀಸ್ ಆ್ಯಕ್ಟ್ಸ್ ವಿಲ್ ಬಿ ಪನಿಷ್ಡ್ ಅಂಡರ್ ಲಾ. ನೋಡಿ, ಅಕಸ್ಮಾತು ಯಾರಾದರೂ
ಮನುಷ್ಯರನ್ನು ಆಟ ಸಾಮಾನು ಥರ ಮಾರೋದು ತೊಗೊಳ್ಳೋದು ಆ ಥರ ಮಾಡ್ತು ಅಂದರೆ ಅವ್ರ ಮೇಲೆ ಅಂದರೆ ಪನಿಷಬಲ್ ಅಫೆನ್ಸ್ ಅದು, ಆಯಿತಾ. ನೆಕ್ಸ್ಟ್ ಬೆಗ್ಗರ್ ಏನು ಅಂತಂದರೆ ಒಬ್ಬ ಒಂದು ಮನುಷ್ಯನ ಫೋರ್ಸ್ಫುಲ್ಲಾಗಿ ಕೆಲಸ ಮಾಡಿಸ್ಕೊಂಡು ಅವನಿಗೆ ಒಂದು ಪೇಮೆಂಟ್ ಕೊಡೋದೆ ಅಥವಾ ಸ್ಯಾಲ್ರಿ ಕೊಡೋದೆ ಕೆಲಸ ಮಾಡಿಸ್ಕೊಳತ್ತಾರಲ್ಲ, ಅದಕ್ಕೆ ಬೆಗ್ಗರ್ ಅಂತಲೇ ಕರೀತಾರೆ. ಸೊ ಬೆಗ್ಗರ್ ಅಂತಂದರೆ ಭಿಕ್ಷೆ ಬೇಡೋದು ಒಂದೇ ಅಲ್ಲ, ಇದಕ್ಕೂ ಕೂಡ ಬೆಗ್ಗರ್ ಅಂತಲೇ ಕರೀತಾರೆ, ಗೊತ್ತಿರಲಿ. ಸೊ ಇದು ನಿಮ್ಮ ಆರ್ಟಿಕಲ್ 23 ಕ್ಲಾಸ್ 1 ಹೇಳುತ್ತೆ. ಅಂತಂದರೆ ಇಷ್ಟನ್ನೆಲ್ಲ ಈ ಮೂರನ್ನು ಕೂಡ ನಮ್ಮ ದೇಶದಲ್ಲಿ ಬ್ಯಾನ್ ಆಗಿದೆ ಅಂತ, ಆಯಿತಾ. ಸೊ ಆರ್ಟಿಕಲ್ 23 ಕ್ಲಾಸ್ 2 ಏನು ಹೇಳುತ್ತಪ್ಪ ಅಂತಂದರೆ ಇಟ್ ಅಲೋಸ್ ದ ಸ್ಟೇಟ್ ಗೌರ್ಮೆಂಟ್ ಟು ಇಂಪೋಸ್ ಕಂಪಲ್ಸರಿ ಸರ್ವಿಸ್ ಫಾರ್ ಪಬ್ಲಿಕ್ ಪರ್ಪಸ್. ಸರ್ ಇವಾಗ ತಾನೇ ಹೇಳಿದ್ರಿ ಫೋರ್ಸ್ಫುಲ್ಲಿಯಾಗಿ ಯಾವುದೇ ಕಾರಣಕ್ಕೂ ಯಾವ ಒಂದು ಎಂಟಿಟಿ ಕೂಡ ವರ್ಕ್ ಮಾಡಿಸ್ಕೋಬಾರ್ದು ನೋಡಿ, ಅದಕ್ಕೆ ಮೇಲ್ಗಡೆ ಒಂದು ಹಾಕಿದ್ದೀನಿ. ಇಟ್ ಅಪ್ಲೈಸ್ ಟು ಬೋತ್ ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್ ಎವ್ರಿ ಒನ್ ಇನ್ ಇಂಡಿಯಾ. ಜೊತೆಗೆ ಇಟ್ ಅಪ್ಲೈಸ್ ಟು ಬೋತ್ ಪಬ್ಲಿಕ್ ಆ್ಯಂಡ್ ಆಲ್ಸೋ ಅ ಪ್ರೈವೇಟ್ ಎಂಟಿಟಿ, ಆಯಿತಾ. ಈಗ ಪ್ರೈವೇಟ್ ಕಂಪ್ನಿಗಳು ಕೂಡ ಆ ಥರ ಮಾಡಿಸ್ಕೋಬಾರ್ದು, ಗೌರ್ಮೆಂಟ್ ಕೂಡ ನಡೆಸ್ಕೋಬಾರ್ದು, ಹೌದಾ. ಸೊ ಯಾವುದೇ ಕಾರಣಕ್ಕೂ ಫೋರ್ಸ್ಫುಲ್ಲಾಗಿ ಗೌರ್ಮೆಂಟು ಕೂಡ ಫೋರ್ಸ್ಫುಲ್ಲಾಗಿ ಯಾರೊಬ್ಬ ಪರ್ಸನ್ನ ಕೆಲಸ ಮಾಡು ಅಂತ ಹೇಳಿ ಬಲವಂತವಾಗಿ ಇಟ್ಕೊಂಡು ಅವನಿಗೆ ಸಂಬಳ ಕೊಡದೆ ಇಟ್ಕೊಳ್ಳೋದು ಕೂಡ ತಪ್ಪು. ಅದಕ್ಕೆ ನಾವು ಬೆಗ್ಗರ್ ಅಂತ ಹೇಳಿದೆ, ಹೌದಾ. ಗೌರ್ಮೆಂಟು ಮಾಡಬಾರ್ದು, ಪ್ರೈವೇಟ್ ಕಂಪ್ನಿಗಳು ಕೂಡ ಮಾಡಬಾರ್ದು. ಹಾಗಾದರೆ ಆರ್ಟಿಕಲ್ 23 ಕ್ಲಾಸ್ 2 ಏನು ಹೇಳುತ್ತೆ ಅಂತಂದರೆ ಇಟ್ ಅಲೋಸ್ ಅ ಸ್ಟೇಟ್ ಅಂತಂದರೆ ಹೇಳಿದ್ದೀನಿ ಆರ್ಟಿಕಲ್ 12 ಬರುತ್ತಲ್ಲ ಆ ಸ್ಟೇಟ್ ಇದು, ಆಯಿತಾ. ಸ್ಟೇಟ್ ಗೌರ್ಮೆಂಟ್, ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಂತ ಹಾಕಿದ್ದೀನಿ. ಸೊ ಸ್ಟೇಟ್ ಅಂದರೆ ಆರ್ಟಿಕಲ್ 12 ಇತ್ತಲ್ಲ ಅದೇ, ಆಯಿತಾ. ಸೊ ಇಟ್ ಅಲೋಸ್ ಸ್ಟೇಟ್ ಟು ಇಂಪೋಸ್ ಕಂಪಲ್ಸರಿ ಸರ್ವಿಸ್ ಫಾರ್ ಪಬ್ಲಿಕ್ ಪರ್ಪಸಸ್ ಸಚ್ ಆಸ್ ಮಿಲಿಟರಿ ಡ್ಯೂಟಿ, ಕಮ್ಯುನಿಟಿ ಸೋಷಿಯಲ್ ಸರ್ವಿಸಸ್ ಲೈಕ್ ಡ್ಯೂರಿಂಗ್ ಫ್ಲಡ್ಸ್, ಪ್ಯಾಂಡಮಿಕ್. ಸೊ ಇಂಥ ಟೈಮಲ್ಲಿ ಕಂಪಲ್ಸರಿ ಸರ್ವಿಸ್ ಇದು ಒಂಥರ ಬೆಗರ್ ಥರನೇ ಮೀನಿಂಗ್ ಬರುತ್ತೆ. ಬಟ್ ಕೆಲವೊಂದು ಸಿಚುವೇಷನ್ಗಳಲ್ಲಿ ಗೌರ್ಮೆಂಟ್ಗೆ ಆ ಒಂದು ಇಂಪೋಸ್ ಮಾಡ್ಬೋದು ನಿಮ್ಮ ಮೇಲೆ, ಅಂದರೆ ವರ್ಕ್ ಮಾಡಿ, ಫೋರ್ಸ್ಫುಲ್ಲಾಗಿ ವರ್ಕ್ ಮಾಡಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಈ ಮಿಲಿಟ್ರಿ ಡ್ಯೂಟಿ ನೋಡಿ, ವಾರ್ ಟೈಮಲ್ಲೂ ಕೂಡ ನಿಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸ್ಬೋದು, ಹೌದಾ. ನೆಕ್ಸ್ಟು ಅಕಸ್ಮಾತ್ ಒಂದು ಫ್ಲಡ್ ಆಯಿತು, ಆ ಟೈಮಲ್ಲಿ ನೋಡಿ ಫ್ಲಡ್ಡು ಮತ್ತು ಪ್ಯಾಂಡಮಿಕ್ ಬಂದಾಗ ಅಲ್ಲೂ ಕೂಡ ನಿಮಗೆ ಫೋರ್ಸ್ ಮಾಡಲ್ಲ, ಆಯಿತಾ. ಈ ಟೈಮಲ್ಲಿ ನಿಮಗೆ ವಾಲಂಟಿಯರ್ಸ್ ಅಂತ ಕರೀತಾರೆ, ಹೌದಾ. ಸೊ ವಾಲಂಟರಿ ಬಂದು ನೀವು ಹೆಲ್ಪ್ ಮಾಡ್ಬೋದು ಅಂತ ಕರೀತದೆ, ಹೌದಾ. ಸೊ ಇಂಥ ಟೈಮಲ್ಲಿ ಸ್ಟೇಟ್ ಗೌರ್ಮೆಂಟು ನಿಮ್ಮನ್ನ ಬಲವಂತವಾಗಿ ಬೇಕಾದ್ರೆ ಕೆಲಸ ಮಾಡಿಸ್ಕೋಬಹುದು, ಆಯಿತಾ. ಅದು ಕೂಡ ಎಲ್ಲ ಟೈಮಲ್ಲ, ಡ್ಯೂರಿಂಗ್ ಮಿಲಿಟ್ರಿ ಡ್ಯೂಟಿ ಮತ್ತು ಕಮ್ಯುನಿಟಿ ಅಥವಾ ಸೋಷಿಯಲ್ ಸರ್ವಿಸ್ ಟೈಮಲ್ಲಿ, ಆಯಿತಾ. ಸೊ ಈ ಟೈಮಲ್ಲಿ ಓಕೆ, ಈಗ ಲೈಕ್ ಕಂಪಲ್ಸರಿ ನಿಮಗೆ ಸರ್ವಿಸ್ನ ಹೇರಿದ್ರು ಅಂತ ತಿಳ್ಕೊಳ್ಳಿ. ಸೊ ಆ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ನೋಡಿ, ನೋಡ್ಬೋದು. ಹಾಗಾದರೆ ಲೈಕ್ ಎಕ್ಸಾಂಪಲ್, ಈಗ ನಮ್ಮ ದೇಶದಲ್ಲಿ ಈಗ ಅದೊಂದು ಪ್ರದೇಶದಲ್ಲಿ ಒಂದು ಫ್ಲಡ್ ಆಗೋಯ್ತು, ಈಗ ಮೈಸೂರೇ ತುಂಬೋಯ್ತು ಅಂತ ತಿಳ್ಕೊಳ್ಳಿ, ಆಯಿತಾ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಒಂದು ವಾಲಂಟಿಯರ್ಸ್ನ ಕರೀತಾರೆ. ಸೊ ಆ ವಾಲಂಟಿಯರ್ಸ್ ಏನಾಗಿರಬೇಕು, ಬರೀ ಮೆನ್ ಆಗಿರಬೇಕು, ಅಂದರೆ ಬರೀ ಗಂಡಸರು ಮಾತ್ರ ಬರಬೇಕು, ಅದು ಕೂಡ ಹಿಂದೂಗಳೇ ಬರಬೇಕು ಅಥವಾ ಮುಸ್ಲಿಮ್ಗಳೇ ಬರಬೇಕು ಅಂತೆಲ್ಲೂ ಕೂಡ ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ಆಯಿತಾ. ಯಾರನ್ನಾರು ಕರ್ಕೋಬೋದು, ಆಯಿತಾ. ನೋಡಿ, ನೋ ಒನ್ ಶುಡ್ ಬಿ ಸೆಲೆಕ್ಟೆಡ್ ಬೇಸ್ಡ್ ಓನ್ಲಿ ಆನ್ ರಿಲಿಜನ್, ರೇಸ್, ಕಾಸ್ಟ್ ಆರ್ ಕ್ಲಾಸ್. ನೋಡಿ ಅದು ಕೂಡ ಓನ್ಲಿ ನೋಡ್ಬೋದು ಇಲ್ಲಿ, ಹೌದಾ. ಸೊ ಈ ಥರ ಇಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ಅಲೋ ಇರಲ್ಲ. ಯಾವುದೇ ಕಾರಣಕ್ಕೂ ಸ್ಟೇಟು ಒಂದು ಲೈಕ್ ಈ ಥರ ಒಂದು ಕಂಪಲ್ಸರಿ ಸರ್ವಿಸ್ ಕರೆದಾಗ ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ಆಯಿತಾ. ಸೊ ಇದು ನಮ್ಮ ಆರ್ಟಿಕಲ್ 23 ಕ್ಲಾಸ್ 2. ಈ ಕಂಪ್ಲೀಟಾಗಿ ಆರ್ಟಿಕಲ್ 23 ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇಷ್ಟೇ ಆರ್ಟಿಕಲ್ 23. ಈಗೇನು ಅಂತಂದರೆ, ಈಗ ಟ್ರಾಫಿಕ್ ಅಂತ ಹೇಳಿದೆ. ಸೊ ಟ್ರಾಫಿಕ್ ಅಂತಂದರೆ ಏನು? ಟ್ರಾಫಿಕ್ ಅಂತಂದರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಮೆನ್, ವುಮೆನ್, ಚಿಲ್ಡ್ರನ್, ಪ್ರಾಸ್ಟಿಟ್ಯೂಷನ್ ಆರ್ ಇಮ್ಮೋರಲ್ ಟ್ರಾಫಿಕ್. ಗೊತ್ತಿರಲಿ, ಈ ಥರ ಕೆಲವೊಂದು ವರ್ಡ್ಸ್ಗಳನ್ನ ನೀವು ಯೂಸ್ ಮಾಡಬಾರ್ದು. ಲೈಕ್ ನೋಡಿ, ನಾನು ಇಮ್ಮೋರಲ್ ಟ್ರಾಫಿಕ್ ಅಂತ ಹಾಕಿದ್ದೀನಿ, ಹೌದಾ. ಇಮ್ಮೋರಲ್ ಟ್ರಾಫಿಕ್. ಸೊ ನೀವು ಆನ್ಸರ್ ಬರೀತಾ ಇರ್ಬೇಕಾರೆ ನೋಡಿ, ಕೆಲವೊಂದು ವರ್ಡ್ಸ್ಗಳನ್ನ ಲೈಕ್ ಫೋರ್ಸಿಂಗ್ ವುಮೆನ್ ಆರ್ ಚಿಲ್ಡ್ರನ್ಸ್ ಇನ್ ಟು ದ ಸೆಕ್ಸ್ ಟ್ರೇಡ್. ಸೊ ಈ ರೀತಿ ದಯವಿಟ್ಟು ಯೂಸ್ ಮಾಡಬೇಡಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಹಾಕಿದ್ದೀನಿ. ನೀವೇನಾದರೂ ಆನ್ಸರ್ ರೈಟಿಂಗಲ್ಲಿ ಏನಾದರೂ ಬರೆಯೋಕ್ಕೆ ಹೋದರೆ ಯು ಶುಡ್ ಆ್ಯಡ್ ಇಮ್ಮೋರಲ್ ಟ್ರಾಫಿಕಿಂಗ್ ಅಷ್ಟೇ, ಇನ್ನೇನು ಬೇಡ. ಇದೊಂದು ಲೈಕ್ ಇವೆರಡು ವರ್ಡ್ ಇದೆಯಲ್ಲ, ಈ ವರ್ಡು 4-5 ಸೆಂಟೆನ್ಸಲ್ಲಿ ಏನು ಮೀನಿಂಗ್ ಕೊಡುತ್ತಲ್ಲ, ಆ ಮೀನಿಂಗ್ ಎರಡು ವರ್ಡ್ ಕೊಡುತ್ತೆ, ಆಯಿತಾ. ಸೊ ದಯವಿಟ್ಟು ಇಮ್ಮೋರಲ್ ಟ್ರಾಫಿಕ್ ಅಷ್ಟೇ ಯೂಸ್ ಮಾಡಿ, ಆಯಿತಾ. ಸೊ ವಾಟ್ ಈಸ್ ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಕೇಳಿದಾಗ ನೋಡಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಪ್ರಾಸ್ಟಿಟ್ಯೂಷನ್ ಆರ್ ಇಮ್ಮೋರಲ್ ಟ್ರಾಫಿಕಿಂಗ್, ಸ್ಲೇವರಿ ಅದು ಕೂಡ ಈ ಒಂದು ದ ವರ್ಡ್ ಈಸ್ ನಾಟ್ ಯೂಸ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಇನ್ಕ್ಲೂಡ್ಸ್ ದಿಸ್ ಟರ್ಮ್. ನೋಡಿ, ಸ್ಲೇವರಿ ಅನ್ನೋ ಒಂದು ವರ್ಡು ನಮ್ಮ ಸಂವಿಧಾನದಲ್ಲಿ ಯೂಸ್ ಮಾಡದೇ ಇದ್ರೂ ಕೂಡ ಟ್ರಾಫಿಕ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಟ್ರಾಫಿಕ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಸ್ಲೇವರಿ ಆಲ್ಸೋ, ಆಯಿತಾ. ನೆಕ್ಸ್ಟು ದೇವದಾಸಿ ಸಿಸ್ಟಮ್. ನೋಡಿ, ದೇವದಾಸಿ ಸಿಸ್ಟಮ್ ಯಾವ ಫಿಲಮ್ ಹೇಳ್ಬೋದು ನಿಮಗೆ? ಈಗ ರೀಸೆಂಟಾಗಿ ತೆಲುಗು ಫಿಲಮ್ ಬಂತಲ್ವ, ಗಾಮಿ ಅಂದ್ಬಿಟ್ಟು. ಸೊ ಅಲ್ಲಿದೆ ನೋಡಿ ದೇವದಾಸಿ ಸಿಸ್ಟಮ್ ಹೇಗಿದೆ ಅಂತ ನೋಡ್ಬೋದು ನೀವು ಅಲ್ಲಿ. ಸೊ ಅಲ್ಲಿ ಗರ್ಲ್ಸ್ ಮ್ಯಾರಿಡ್ ಟು ದ ಡೈಟೀಸ್ ಬಟ್ ದೆನ್ ಫೋರ್ಸ್ ಇನ್ ಟು ದ ಸೆಕ್ಸ್ ಸ್ಲೇವರಿ, ದಟ್ ಈಸ್ ಕಾಲ್ಡ್ ದೇವದಾಸಿ ಸಿಸ್ಟಮ್,
ಅದು ಕೂಡ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಕೆಲವೊಂದು ಪ್ರದೇಶದಲ್ಲಿ ಇರ್ಬೋದೇನೋ ಇನ್ನೂ, ಬಟ್ ಸ್ಟಿಲ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಹೌದಾ? ಓಕೆ. ಸೊ ವಾಟ್ ಆರ್ ದ ಲಾ ಮೇಡ್ ಟು ಸ್ಟಾಪ್ ಟ್ರಾಫಿಕಿಂಗ್? ನೋಡಿ, ಈ ಟ್ರಾಫಿಕಿಂಗ್ನ ಸ್ಟಾಪ್ ಮಾಡೋದಕ್ಕೆ ಏನೆಲ್ಲ ಲಾಗಳನ್ನ ಮಾಡಿದ್ದಾರೆ ಅಂತಂದರೆ, ಇಮ್ಮೋರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ 1956. ನೋಡಿ, ಎಲ್ಲೂ ಕೂಡ ನೋಡ್ಬೋದು ಸ್ಲೇವರಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅಂತೆಲ್ಲೂ ಕೂಡ ಯೂಸ್ ಮಾಡಿಲ್ಲ. ಅಲ್ಲಿ ನೋಡಿ ಎಂಥ ವರ್ಡ್ ಯೂಸ್ ಮಾಡಿದ್ದಾರೆ ಅಂತಂದರೆ, ಪವರ್ಫುಲ್ ವರ್ಡು ಇಮ್ಮೋರಲ್ ಟ್ರಾಫಿಕ್. ನೋಡಿ, ಇಮ್ಮೋರಲ್ ಟ್ರಾಫಿಕ್, ನಾನು ಇಲ್ಲೇ ಹೇಳಿದ್ನಲ್ಲ, ಅದೇ ಇಮ್ಮೋರಲ್ ಟ್ರಾಫಿಕ್. ಸೊ ಇಮ್ಮೋರಲ್ ಟ್ರಾಫಿಕ್ ಆ್ಯಕ್ಟ್ 1956 ಇನ್ನೂ ಇದೆ. ಸೊ ಅರ್ಲಿಯರ್ ಕಾಲ್ಡ್ ದ ಸಪ್ರೆಷನ್ ಆಫ್ ಇಮ್ಮೋರಲ್ ಟ್ರಾಫಿಕ್ ಇನ್ ಹ್ಯೂಮನ್ ಆ್ಯಂಡ್ ಗರ್ಲ್ಸ್ ಆ್ಯಕ್ಟ್ 1956 ಅಂತಿತ್ತು. ಸೊ ಅದಾದಮೇಲೆ ಅದನ್ನು ಇಮ್ಮೋರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆ್ಯಕ್ಟ್ 1956 ಅಂತ ಮಾಡ್ತು. ಸೊ ಅಕಸ್ಮಾತು ಯಾರೊಬ್ಬ ಈ ಒಂದು ಹ್ಯೂಮನ್ ಟ್ರಾಫಿಕ್ ಅಥವಾ ಎಕ್ಸ್ಪ್ಲಾಯ್ಟೇಷನ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ಲಿ ಇನ್ವಾಲ್ವ್ ಆಗಿತ್ತು ಅಂದರೆ ಅವನಿಗೆ ಒಂದು ಪನಿಷ್ಮೆಂಟ್ ಸಿಗ್ತದೆ. ಆಯಿತಾ? ಓಕೆ. ನೆಕ್ಸ್ಟ್, ಈಗ ಬೆಗರ್ ಅಂತಂದ್ರೆ ಏನು? ಸೊ ಇಟ್ ಮೀನ್ಸ್ ಫೋರ್ಸಿಂಗ್ ಸಮ್ ಒನ್ ಟು ವರ್ಕ್ ವಿತೌಟ್ ಪೇಯಿಂಗ್ ದೆಮ್. ನೋಡಿ, ಒಂದು ಪರ್ಸನ್ನ ಫೋರ್ಸ್ಫುಲ್ಲಾಗಿ ವರ್ಕ್ ಮಾಡಿಸಿ ಜೊತೆಗೆ ಅವನಿಗೆ ಒಂದು ಸ್ಯಾಲ್ರಿ ಅಂತ ಏನು ಕೊಡಲ್ವಲ್ಲ, ಅದಕ್ಕೆ ನಾವು ಬೆಗರ್ ಅಂತ ಕರಿತೀವಿ. ಎಸ್ಪೆಷಲಿ ಕಾಮನ್ ಇನ್ ಓಲ್ಡ್ ಇಂಡಿಯಾ. ಕಾಮನ್ ಆಗಿತ್ತು ಹಳೆ ಇಂಡಿಯಾದಲ್ಲಿ. ಎಕ್ಸಾಂಪಲ್ ಹೇಳೋದಾದರೆ ಜಮೀನ್ದಾರ್ಸ್, ಲ್ಯಾಂಡ್ ಲಾರ್ಡ್ಸ್. ಕಾಟೇರ ಫಿಲ್ಮ್ ನೋಡಿದಾರಲ್ವ, ಅಲ್ಲಿ ನೋಡ್ಬೋದು ನೀವೀಗ. ನೋಡಿ, ಕೆಲವೊಂದು ಎಕ್ಸಾಂಪಲ್ನ ನೀವು ನೋಡಿರೋ ಫಿಲಮಲ್ಲೇ ಎಲ್ಲ ಇರ್ತದೆ. ಆಯಿತಾ? ಸೊ ನಾನು ಹೇಳ್ತಾರೆ ಜಸ್ಟ್ ಕಾಟೇರ ಅಂತ ಹೇಳ್ತಾ ಇದ್ದೀನಿ, ನೀವು ಬೇರೆ ಬೇರೆ ಫಿಲಮ್ ನೋಡಿರ್ಬೋದು, ಅಲ್ಲಿ ಲಿಂಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಹೇಗೆ ಬೆಗರ್ ಅಥವಾ ಒಂದು ಪರ್ಸನ್ನ ಫೋರ್ಸ್ಫುಲ್ಲಾಗಿ ಕೆಲಸ ಮಾಡಿಸ್ಕೊಂಡು ವಿತೌಟ್ ಪೇಮೆಂಟು ಹೇಗಿತ್ತು ಅನ್ನೋ ಒಂದು ಸಿಸ್ಟಮ್. ಆಯಿತಾ? ಸೊ ಲ್ಯಾಂಡ್ ಲಾರ್ಡ್ಸ್ ಯೂಸ್ ಟು ಫೋರ್ಸ್ ಫಾರ್ಮರ್ ಟು ಡೂ ಅನ್ಪೇಯ್ಡ್ ವರ್ಕ್. ಹೌದಾ? ಓಕೆ. ಸೊ ವಾಟ್ ಈಸ್ ಅದರ್ ಸಿಮಿಲರ್ ಫಾರ್ಮ್ಸ್ ಆಫ್ ಫೋರ್ಸ್ಡ್ ಲೇಬರ್? ನಾನು ಹೇಳಿದೆ ಮೇಲ್ಗಡೆ ಅದರ್ ಸಿಮಿಲರ್ ಫಾರ್ಮ್ಸ್ ಆಫ್ ಫೋರ್ಸ್ಡ್ ಲೇಬರ್ ಅಂತ ಹೇಳಿದೆ. ಇದೇನೇನೆಲ್ಲ ಬರುತ್ತೆ ಅಂತಂದರೆ, ಇಟ್ ಇನ್ಕ್ಲೂಡ್ಸ್ ಬಾಂಡೆಡ್ ಲೇಬರ್. ಸೊ ಏನಿದು ಬಾಂಡೆಡ್ ಲೇಬರ್ ಅಂತಂದರೆ, ಸೊ ಅದು ಕೂಡ ಹೇಳೋದಾದರೆ ನಿಮ್ಮ ಹಳೆಯ ಪಿಕ್ಚರ್ಗಳು ನೋಡೋದಾದರೆ ಅಲ್ಲೊಂದಿತ್ತು, ಅಕಸ್ಮಾತ್ ಸಾಲ ಕಟ್ಟೋಕ್ಕಾಗದೆ ಒಬ್ಬ ಪರ್ಸನು ಸಾಲ ಕಟ್ಟೋಕ್ಕಾಗದೆ ಏನು ಮಾಡ್ತಾರೆ, ನಮ್ಮ ಮನೆ ಕೆಲಸಕ್ಕೆ ಇಟ್ಕೊಬಿಡ್ತಾಯಿದ್ರು. ಹೌದಾ? ಸೊ ದಟ್ ಈಸ್ ಕಾಲ್ಡ್ ಬಾಂಡೆಡ್ ಲೇಬರ್. ನೋಡಿ, ವರ್ಕ್ ಡನ್ ಟು ರೀಪೇ ಡೆಪ್ಟ್ ಆಫನ್ ಲೈಫ್ ಲಾಂಗ್ ವಿತೌಟ್ ಅ ಫ್ರೀಡಮ್. ನೋಡಿ, ಅವ್ನ ಜೀವನ ಪೂರ್ತಿ ನಮ್ಮ ಮನೆಯಲ್ಲಿ ಕೆಲಸ ಮಾಡಲಿ, ಸಾಲ ಕಟ್ಟೋಕ್ಕಾಗಿದೆ ಅಂತ ಅಂದ್ಬಿಟ್ಟು ಮನೆ ಕೆಲಸಕ್ಕೆ ಇಡ್ತಾಯಿದ್ರು. ಹೌದಾ? ದಟ್ ಈಸ್ ಕಾಲ್ಡ್ ಬಾಂಡೆಡ್ ಲೇಬರ್. ನೆಕ್ಸ್ಟು ಫೋರ್ಸ್ಡ್ ಲೇಬರ್ ಅಂತಂದರೆ ಏನು? ಫೋರ್ಸ್ಡ್ ಲೇಬರ್ ಅಂತಂದರೆ ಎನಿ ವರ್ಕ್ ಡನ್ ಅಗೇನ್ಸ್ಟ್ ಅ ಪರ್ಸನ್ ವಿಲ್. ನೋಡಿ, ಆ ಒಂದು ಮನುಷ್ಯನಿಗೆ ಆ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೂ ಕೂಡ ಅವನ ಫೋರ್ಸ್ಫುಲ್ಲಾಗಿ ಕೆಲಸ ಮಾಡಿಸ್ತಾರಲ್ಲ, ದಟ್ ಇಸ್ ಕಾಲ್ಡ್ ಫೋರ್ಸ್ಡ್ ಲೇಬರ್ ಅಂತ ಕರೀತಾರೆ. ಆ್ಯಂಡ್ ಫೋರ್ಸ್ ಡಸಂಟ್ ಮೀನ್ ಓನ್ಲಿ ಬೀಟಿಂಗ್ ಆರ್ ಥ್ರೆಟ್ಸ್. ನೋಡಿ, ಈಗ ನಾನು ಫೋರ್ಸ್ಡ್ ಲೇಬರ್ ಬಗ್ಗೆ ಹೇಳಿದೆ ಅಂತಂದರೆ ಎನಿ ವರ್ಕ್ ಡನ್ ಅಗೇನ್ಸ್ಟ್ ಅ ಪರ್ಸನ್ ವಿಲ್ ಅಂತ ಹೇಳಿದೆ. ಹೌದಾ? ಹಾಗಾದರೆ ಫೋರ್ಸ್ ಅಂತಂದ್ರೆ ಏನು? ಬರೀ ಎದುರಿಸೋದು, ಹೊಡೆದು ಬಡ್ದು ಕೆಲಸ ಮಾಡಿಸೋದು, ಬಲವಂತವಾಗಿ ಕೆಲಸ ಮಾಡಿಸ್ಕೊಳ್ಳೋದು ಒಂದೇ ಅಲ್ಲ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಎಕನಾಮಿಕ್ ಪ್ರೆಷರ್. ಸೊ ವಾಟ್ ಡ್ಯೂ ಮೀನ್ ಬೈ ಎಕನಾಮಿಕ್ ಪ್ರೆಷರ್? ಫಸ್ಟ್ ಹೇಳ್ತೀನಿ ನೋಡಿ. ಈಗ ಈಗ ನನ್ನೇ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ನಾನು ಒಂದು ಇನ್ಫೋಸಿಸ್ ಕಂಪ್ನಿಗೆ ಹೋಗ್ತಾ ಇದ್ದೀನಿ. ಅಂದರೆ ನಾರ್ಮಲಾಗಿ 9 to 6 ಅವರ್ಸ್ ಇತ್ತು, 10,000 ರೂಪಾಯಿ ತಿಂಗಳಿಗೆ ಸಂಬಳ. ಆಯಿತಾ? ಇದು ನಾರ್ಮಲ್ ಆಗಿದ್ದು. ಆಯಿತಾ? ಈಗ ಏನಾಗುತ್ತೆ ಅಂದರೆ ನನಗೆ ಹಣದ ಅವಶ್ಯಕತೆ ಜಾಸ್ತಿ ಇರುತ್ತೆ. ಮನೇಲಿ ಎಕನಾಮಿಕ್ ಅಂದರೆ ಮನೇದು ಒಂದು ಸ್ವಲ್ಪ ಪ್ರೆಷರ್ ಇರ್ತದೆ, ಔಟ್ಸೈಡ್ ಪ್ರೆಷರ್ ಇರ್ತದೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಓವರ್ ಟೈಮ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಅಂದರೆ 6 ಗಂಟೆಯಿಂದ ಮತ್ತೆ 10 ಗಂಟೆವರೆಗೂ OT ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ದಟ್ OT ಮಾಡಿದವ್ರಿಗೆ ಎಷ್ಟು ಅಂತ ಕೊಡ್ತಾರೆ. ಹೌದಾ? ನನಗೆ ಆ ಕೆಲಸ ಮಾಡೋದು ಬಿಟ್ಟು ಇನ್ನೇನು ಆಪ್ಷನ್ ಇಲ್ಲ ನನಗೆ. ಯಾಕಂದರೆ ನನಗೆ ಹಣದ ಅವಶ್ಯಕತೆ ಇರೋ ಕಾರಣಕ್ಕೆ ನಾನು ಆ ಕೆಲಸ ಮಾಡಲೇಬೇಕು. ಆಯಿತಾ? ಸೊ ದಟ್ ನನಗೆ ಸ್ವಲ್ಪ ಹಣ ಜಾಸ್ತಿ ಸಿಗುತ್ತೆ ಅಂತ. ಹೌದಾ? ಸೊ ನನ್ನ ಹತ್ರ ಮಾಡಿದ್ರೂ ಕೂಡ ಅವರು ಕಮ್ಮಿ ಕೊಡ್ತಾ ಇದ್ದಾರೆ. ಆ ಒಂದು ಮಿನಿಮಮ್ ವೇಜ್ ಅಂತ ಕೊಡಬೇಕಲ್ವ ಈಗ OT ಮಾಡಿದವ್ರಿಗೆ ಅಂತ. ಸೊ ಅದು ಮಾಡಿದ್ರೂ ಕೂಡ ಅವರು ಕಮ್ಮಿ ವೇಜಸ್ನ ಕೊಡ್ತಾ ಇದ್ದಾರೆ ಅಂದರೆ ದಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಫೋರ್ಸ್ಡ್ ಲೇಬರ್. ಆಯಿತಾ? ನೋಡಿ, ಇಫ್ ಸಮ್ವನ್ ಹ್ಯಾಸ್ ನೋ ಆಪ್ಷನ್ ಬಟ್ ಟು ವರ್ಕ್ ಫಾರ್ ಲೆಸ್ ದ್ಯಾನ್ ಮಿನಿಮಮ್ ವೇಜ್. ನೋಡಿ, ಅವನು OT ಮಾಡಿದ್ರೂ ಕೂಡ, ಲೈಕ್ ಎಕ್ಸಾಂಪಲ್ ಈಗ ನಾರ್ಮಲಾಗಿ 9 to 6 ಮಾಡಿದವ್ರಿಗೆ 10,000 ರೂಪಾಯಿ ಸಂಬಳ. OT ಅಂದರೆ 1 ಅವರ್ಗೆ ಇಷ್ಟು ಅಂತ ಇರ್ತದೆ. ಹೌದಾ? 1 ಅವರ್ಗೆ ಇಷ್ಟು ಅಂತ ಕೊಡಬೇಕಾಯ್ತು. ಬಟ್ ಅವರು ಅದನ್ನು ಕೊಡ್ದೇನೆ ಅದಕ್ಕಿಂತ ಕಮ್ಮಿ ಕೊಟ್ಟವರು ಏನು ಕೆಲಸ ಮಾಡಿಸ್ಕೋತಾರಲ್ಲ, ದಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಫೋರ್ಸ್ಡ್ ಲೇಬರ್. ಸೊ ಹಾಗಾದರೆ ಈ ಒಂದು ಫೋರ್ಸ್ ಲೇಬರ್ನ ಸ್ಟಾಪ್ ಮಾಡೋದಕ್ಕೆ ನಮ್ಮಲ್ಲಿ ಲಾಗಳೇ ಇಲ್ವಾ ಅಂತಂದರೆ ಇದೆ. ಏನೇನು ಅಂತಂದರೆ, ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬಾಲಿಷನ್ ಆ್ಯಕ್ಟ್ 1976, ಮಿನಿಮಮ್ ವೇಜಸ್ ಆ್ಯಕ್ಟ್ 1948, ನಿಮ್ಗೆ ಗೊತ್ತಿರುತ್ತೆ ಇದು. ನೆಕ್ಸ್ಟು ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಆ್ಯಂಡ್ ಅಬಾಲಿಷನ್ ಆ್ಯಕ್ಟ್ 1970, ಮತ್ತು ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ 1976, ಅಂದರೆ ಈಕ್ವಲ್ ಪೇ ಫಾರ್ ಮೆನ್ ಆ್ಯಂಡ್ ವುಮೆನ್. ಅಂದರೆ ಅಲ್ಲಿ ಮೆನ್ನು ಮತ್ತು ವುಮೆನ್ ಅಂತ ಯಾವುದೇ ಕಾರಣಕ್ಕೂ ಇನ್ಈಕ್ವಾಲಿಟಿ ಮಾಡಬಾರ್ದು. ಆಯಿತಾ? ಭೇದ ಭಾವ ಮಾಡಬಾರ್ದು. ಅವರು ಎಷ್ಟು ಅವರ್ ಕೆಲಸ ಮಾಡ್ತಾರೆ ಅವ್ರಿಗೂ ಅಷ್ಟೇ ಸಂಬಳ ಬರಬೇಕು, ಇವ್ರು ಎಷ್ಟು ಕೆಲಸ ಮಾಡ್ತಾರೆ ಇವ್ರಿಗೂ ಅಷ್ಟೇ ಸಂಬಳ ಕೊಡಬೇಕು. ಆಯಿತಾ? ಇದು ನಿಮಗೆ ಪ್ರೊಟೆಕ್ಷನ್ ಇರೋದು. ಹಾಗಾದರೆ
ಈ ಒಂದು ಆರ್ಟಿಕಲ್ 3 ನಿಮ್ಮನ್ನ ಯಾರಿಂದ ಪ್ರೊಟೆಕ್ಟ್ ಮಾಡ್ತದೆ ಅಂತಂದರೆ ನಾಟ್ ಜಸ್ಟ್ ಅ ಗೌರ್ಮೆಂಟ್, ಇದು ಪ್ರೈವೇಟ್ ಇಂಡಿವಿಜುವಲ್ ಅಥವಾ ಲ್ಯಾಂಡ್ ಲಾರ್ಡ್ಸಿಂದನೂ ಕೂಡ ನಮಗೆ ಒಂದು ಪ್ರೊಟೆಕ್ಷನ್ ಸಿಗ್ತದೆ. ಅಕಸ್ಮಾತ್ ಗೌರ್ಮೆಂಟ್ ನಿಮಗೆ ಕೆಲಸ ಮಾಡಿಸ್ಕೊಂಡು ನಾಳೆ ನೀವೇನು KS ಎಕ್ಸಾಮ್ ಪಾಸ್ ಮಾಡ್ತೀರಾ, ನೀವು ನಾರ್ಮಲಾಗಿ ಕೆಲಸ ಮಾಡ್ತೀರಾ, ಬಟ್ ಸ್ಟಿಲ್ ನಿಮಗೆ ಬರೀ ಒಂದು 5,000 ಸಂಬಳ ಕೊಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಫೋರ್ಸ್ಡ್ ಲೇಬರ್, ಆಯಿತಾ. ಸೊ ಆ ಥರ ಕೆಲಸ ಮಾಡಿಸ್ಕೊಂಡವರು ಮಿನಿಮಮ್ ವೇಜಸ್ಗಿಂತ ಕಮ್ಮಿ ಕೊಟ್ಟರೆ ದಟ್ ಈಸ್ ಕಾಲ್ಡ್ ಫೋರ್ಸ್ಡ್ ಲೇಬರ್ ಅಂತ ಹೇಳಿದೆ. ಸೊ ಈ ಥರ ಗೌರ್ಮೆಂಟ್ ಮಾಡಿದ್ರೆ ಗೌರ್ಮೆಂಟಿಂದನೂ ಕೂಡ ನಿಮಗೆ ಪ್ರೊಟೆಕ್ಷನ್ ಸಿಗ್ತದೆ. ಅಂದರೆ ಆರ್ಟಿಕಲ್ 23 ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ. ಮತ್ತು ಪ್ರೈವೇಟ್ ಇಂಡಿವಿಜುವಲ್ ಅಥವಾ ಪ್ರೈವೇಟ್ ಫ್ಯಾಕ್ಟ್ರಿ ಲ್ಯಾಂಡ್ ಲಾರ್ಡ್ಸು ಇವರು ಆ ಥರ ಮಾಡ್ತು ಅಂತಂದರೆ ಆರ್ಟಿಕಲ್ 23 ನಿಮಗೆ ಪ್ರೊಟೆಕ್ಷನ್ ಸಿಗ್ತದೆ. ಏನಿದು ಪ್ರೊಟೆಕ್ಷನು ಅಂತಂದರೆ ನಾರ್ಮಲಾಗಿ ನೀವು ಕೇಸ್ ಹಾಕ್ಬೋದು. ಸರ್ ನೋಡಿ ಸರ್, ನಾನು ಈ ಥರ ಕೆಲಸ ಮಾಡಿದ್ದೀನಿ, ಇಷ್ಟೇ ಸಂಬಳ ಕೊಡ್ತಾ ಇದ್ದಾರೆ, ಆ್ಯಸ್ ಪರ್ ದ ರೂಲ್ಸ್ ಅಥವಾ ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ ನನಗೆ ಈ ಕೆಲಸ ಮಾಡಿದ್ರೆ ನನಗೆ ಇಷ್ಟು ಸಂಬಳ ಕೊಡಬೇಕಾಗಿತ್ತು, ಬಟ್ ಸ್ಟಿಲ್ ಇವರು ನನಗೆ ಅಷ್ಟು ಕೊಡ್ತಾ ಇಲ್ಲ. ಸೊ ಇದರಿಂದ ನನ್ನ ಒಂದು ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಗಿದೆ, ಆಯಿತಾ. ಯಾರು ವೈಲೇಟ್ ಮಾಡಿದ್ದಾರೆ? ಗೌರ್ಮೆಂಟ್ ಅಥವಾ ಪ್ರೈವೇಟ್ ಇಂಡಿವಿಜುವಲ್ ಯಾರಾದರೂ ಮಾಡಿರ್ಬೋದು, ಆಯಿತಾ. ಸೊ ಹೀಗಾಗಿ ಯಾವ ಒಬ್ಬ ಪರ್ಸನು ಅಥವಾ ಯಾವ ಒಂದು ಗೌರ್ಮೆಂಟು ಕೂಡ ನಿಮಗೆ ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಆರ್ಟಿಕಲ್ 23 ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತದೆ. ನೀವು ಬೇಕಾದ್ರೆ ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಬೋದು, ಹೌದಾ? ಓಕೆ. ನೆಕ್ಸ್ಟು ಪಾಸಿಟಿವ್ ಡ್ಯೂಟಿ ಆನ್ ದ ಸ್ಟೇಟ್. ಹಾಗಾದರೆ ಗೌರ್ಮೆಂಟ್ ಹ್ಯಾಸ್ ಅ ಪಾಸಿಟಿವ್ ಡ್ಯೂಟಿ. ಏನಿದು ಅಂತಂದರೆ ಆ್ಯಕ್ಟಿವ್ಲಿ ಸ್ಟಾಪ್ ಟ್ರಾಫಿಕ್, ಬೆಗ್ಗರ್ ಆ್ಯಂಡ್ ಫೋರ್ಸ್ಡ್ ಲೇಬರ್ ವೇರ್ ಎವರ್ ಇಟ್ ಎಕ್ಸಿಸ್ಟ್. ನೋಡಿ, ಗೌರ್ಮೆಂಟ್ ಕೆಲಸ ಏನು ಅಂತಂದರೆ ತನ್ನ ಒಂದು ದೇಶದಲ್ಲಿ ಹ್ಯೂಮನ್ ಟ್ರಾಫಿಕ್ ಆಗಿರ್ಬೋದು, ಬೆಗರ್ ಆಗಿರ್ಬೋದು, ಫೋರ್ಸ್ಡ್ ಲೇಬರ್ ಆಗಿರಬೇಕು, ವೇರ್ ಎವರ್ ಎಕ್ಸಿಸ್ಟ್. ನೋಡಿ, ಎಲ್ಲರೂ ಎಕ್ಸಿಸ್ಟ್ ಆಗಿರಲಿ, ಅದನ್ನು ಸ್ಟಾಪ್ ಮಾಡಬೇಕು. ಮತ್ತು ಈ ಥರ ಒಂದು ಎಕ್ಸ್ಪ್ಲೋಟೇಷನ್ನ ಸ್ಟಾಪ್ ಮಾಡೋದಕ್ಕೆ ಅದಕ್ಕೆ ತಕ್ಕನಾದಂಥ ಒಂದು ಲಾಗಳನ್ನ ಅವರು ಮಾಡಬಹುದು, ಆಯಿತಾ. ಸೊ UPSC ಎಕ್ಸ್ಟ್ರಾ ಪಾಯಿಂಟ್ಸ್ ಕಾರ್ಡ್ ಹಾಕಿದ್ದೀನಿ. ಬೆಗ್ಗರ್ ಲಾಸ್ ಇನ್ ಇಂಡಿಯಾ ಹೇಳೋದಾದರೆ ನಮ್ಮ ದೇಶದಲ್ಲಿ ತುಂಬ ಕಡೆ ಇದೆ, ಹೌದಾ. ಬೆಗ್ಗರಿನೂ ಕೂಡ ನಡೀತಾ ಇದೆ, ಬೆಗ್ಗಿಂಗು. ನೆಕ್ಸ್ಟು ಬಟ್ ಹಿಯರ್ ಇಸ್ ದ ಪ್ರಾಬ್ಲಮ್, ನೋ ಸೆಂಟ್ರಲ್ ಲಾ ಆನ್ ಬೆಗ್ಗಿಂಗ್ ಆರ್ ಡಿಸ್ಟ್ರಿಬ್ಯೂಷನ್. ಅಂದರೆ ಸೆಂಟ್ರಲ್ ಲಾ ಯಾವುದು ಅಂದರೆ ಬಂದಿಲ್ಲ. ಮೋಸ್ಟ್ ಸ್ಟೇಟ್ ಫಾಲೋಸ್ ಬಾಂಬೆ ಪ್ರಿವೆನ್ಷನ್ ಆಫ್ ಬೆಗ್ಗಿಂಗ್ ಆ್ಯಕ್ಟ್ 1959 ಫಾಲೋ ಮಾಡುತ್ತಂತೆ. ಅದು ಬಿಡಿ, ನಮ್ಗೆ ಬೇಡ. ನೆಕ್ಸ್ಟು ಲ್ಯಾಂಡ್ ಮಾರ್ಕ್ ಕೇಸು ರಾಮ್ ಲಖನ್ ಸಿಂಗ್ ಅಂತಲೇ ಬರುತ್ತೆ ಹೆಸರು, ವರ್ಸಸ್ ಸ್ಟೇಟ್ ಆಫ್ UP. ಆಯಿತಾ. ಇದನ್ನು ಸ್ಟೇಟ್ ಆಫ್ UP ಅಂತ ಕರೆಯೋಲ್ಲ, ಜಸ್ಟ್ ಸ್ಟೇಟ್ ಅಂತಲೇ ಕರೆಯೋದು. ಇದು ರಾಮ್ ಲಖನ್ ವರ್ಸಸ್ ಸ್ಟೇಟ್ ಅಂತಲೇ ಕರೆಯೋದು, ಆಯಿತಾ. ಇದು ಏನಾಯಿತು ಅಂತಂದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ, ನೋಡಪ್ಪ, ಕೋರ್ಟ್ ಅನಲೈಸ್ಡ್ ಬೆಗ್ಗರ್ಸ್ ಸಿಚುಯೇಷನ್ ಫ್ರಮ್ ಲೀಗಲ್, ಸೋಷಲ್, ಎಥಿಕಲ್ ಆ್ಯಂಗಲ್. ನೋಡಿ, ಬೆಗ್ಗರಿಂಗ್ ಇದೆಯಲ್ಲ, ಈ ಬೆಗ್ಗರ್ಸ್ನ ಲೀಗಲಾಗಿ, ಸೋಷಲಾಗಿ, ಎಥಿಕಲ್ ಒಂದು ಆ್ಯಂಗಲಿಂದ ಒಂದು ಕನ್ಸಿಡರ್ ಮಾಡಿ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಏನು ಅಂತಂದರೆ ಕೋರ್ಟು ಈ ಬೆಗ್ಗರ್ಸ್ ಇದ್ದಾರಲ್ಲ, ಬೆಗ್ಗರ್ಸಲ್ಲಿ ಒಟ್ಟು 4 ಟೈಪ್ಸ್ ಇದೆ. ಯಾರ್ಯಾರು ಅಂದರೆ ಕೆಲವೊಂದು ಪೀಪಲ್ಸು ಜಸ್ಟ್ ಲೇಜಿಯಾಗಿರ್ತಾರೆ, ಸೊ ಅವರು ವರ್ಕ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರಲ್ಲ, ಸೊ ಹಾಗಾಗಿ ಅವರು ಭಿಕ್ಷೆನ ಬೇಡ್ತಾರೆ, ಹೌದಾ. ನೆಕ್ಸ್ಟು ಕೆಲವೊಬ್ಬರು ಜನ ಅಡಿಕ್ಟ್ ಆಗಿರ್ತಾರೆ ಡ್ರಗ್ಸ್ಗೆ, ಆಲ್ಕೋಹಾಲ್ಗೆ, ಸೊ ಹಾಗಾಗಿ ಅವರು ಕುಡಿಯೋದಕ್ಕೋಸ್ಕರ ಅವರು ಅಡಿಕ್ಟ್ ಆಗಿರೋ ಕಾರಣ ಅವರು ಭಿಕ್ಷೆನ ಬೇಡ್ತಾರೆ. ಇನ್ನೊಂದಷ್ಟು ಜನ ಯಾರು ಅಂತಂದರೆ ದೋಸ್ ಫೋರ್ಸ್ಡ್ ಬೈ ಬೆಗರಿ ಗ್ಯಾಂಗ್. ನೋಡಿ, ಕೆಲವೊಂದು ಗ್ಯಾಂಗ್ ಇರ್ತದೆ. ಯಾವ ಫಿಲಮ್ ಹೇಳ್ಬೋದು? ಒಂದು ಗ್ಯಾಂಗ್ ಅಂತ ಹೇಳೋದಾದರೆ ಯಾವುದು, ಶಿವರಾಜ್ ಕುಮಾರ್ ಯಾವುದೋ ಫಿಲಮ್ ಇದೆಯಲ್ಲಪ್ಪ, ಅದು ರುಸ್ತುಮ್. ಆ ಫಿಲಮ್ ನೋಡಿದ್ರೆ ಅಲ್ಲಿ ಮಕ್ಕಳನ್ನ ಅಲ್ಲಿ ಫೋರ್ಸ್ಫುಲ್ಲಾಗಿ ಒಂದು ಬೆಗ್ಗರಿಂಗೆ ಇಟ್ಟಿರ್ತಾರೆ, ಹೌದಾ, ಕಣ್ಣು ಕಿಡ್ನಿ ಎಲ್ಲ ಕಿತ್ಬಿಟ್ಟು. ಆ ಫಿಲಮ್ ನೋಡಿ, ಲಿಂಕ್ ಮಾಡ್ಕೊಳ್ಳಿ, ಆಯಿತಾ. ಸೊ ಅದು. ನೆಕ್ಸ್ಟು ಸ್ಟಾವಿಂಗ್ ಹೆಲ್ಪ್ಲೆಸ್ ಪೀಪಲ್ ವಿತ್ ನೋ ಚಾಯ್ಸ್. ನೋಡಿ, ಕೆಲವೊಂದು ಜನ ತುಂಬ ಪಾವರ್ಟಿ ಇರ್ತದೆ, ಹಸು ಇರ್ತದೆ, ಹೆಲ್ಪ್ಲೆಸ್ಸು, ತುಂಬ ಅವ್ರಿಗೆ ಕೈಯಲ್ಲಿ ಕೆಲಸ ಮಾಡೋದಕ್ಕಾಗ್ತಾರಲ್ಲ, ಅಥವಾ ಕಾಲು ಮುರಿದೋಗಿರುತ್ತೆ, ಕೈ ಇರಲ್ಲ, ಸೊ ಅಂಥವ್ರು ಭಿಕ್ಷೆ ಬೇಡ್ತಾ ಇರ್ತಾರೆ. ಸೊ ಈ ಥರ ಒಂದು ಕೋರ್ಟು ಬೆಗ್ಗರ್ಸಲ್ಲೇ ಒಟ್ಟು 4 ಟೈಪ್ನ ಐಡೆಂಟಿಫೈ ಮಾಡ್ತು. ಎಲ್ಲಿ? ಈ ಒಂದು ರಾಮ್ ಲಖನ್ ವರ್ಸಸ್ ಸ್ಟೇಟ್ ಆಫ್ UP ಅನ್ನೋ ಒಂದು ಕೇಸಲ್ಲಿ, ಆಯಿತಾ. ಸೊ ಅಲ್ಲಿ ಜಡ್ಜ್ಮೆಂಟ್ ಏನು ಕೊಡ್ತು ಅಂತಂದರೆ ಪೀಪಲ್ ಇನ್ ಕ್ಯಾಟಗರಿ 3 and 4 ಆರ್ ನಾಟ್ ಕ್ರಿಮಿನಲ್. ನೋಡಿ, ಈ ಒಂದು ಇದೆಯಲ್ಲ, ಫೋರ್ಸ್ಡು ಬೆಗ್ಗರಿ ಗ್ಯಾಂಗು ಮತ್ತು ಸ್ಟಾವಿಂಗ್ ಹೆಲ್ಪ್ಲೆಸ್ ಪೀಪಲ್ ಇದ್ದಾರಲ್ಲ, ಇವರನ್ನು ನಾವು ಕ್ರಿಮಿನಲ್ ಅಂತ ಕನ್ಸಿಡರ್ ಮಾಡಲ್ಲ, ಬಟ್ ದೇ ಆರ್ ವಿಕ್ಟಿಮ್ಸ್ ಆಫ್ ಪಾವರ್ಟಿ, ಹೌದಾ. ಅವರು ಬಡತನದಿಂದ ಆ ಒಂದು ಏನದು ಆ ಒಂದು ಬೆಗ್ಗರಿಂಗ್ ಎಳೆದಿದ್ದಾರೆ ಹೊರತು ಅವ್ರು ಕ್ರಿಮಿನಲ್ಸ್ ಅಲ್ಲ. ಬಟ್ ಈ ಸ್ಟಾರ್ಟಿಂಗ್ ಹೇಳಿದಾರಲ್ಲ, ಅಡಿಕ್ಟ್ಸು ಮತ್ತು ಲೇಸಿ ಪೀಪಲ್ಸು, ಇವರಿಬ್ಬರು ಕ್ರಿಮಿನಲ್ ಅಂತ ಹೇಳ್ತು, ಆಯಿತಾ. ಸೊ ಫೋರ್ಸಿಂಗ್ ಪನಿಷ್ಮೆಂಟ್ ಆನ್ ದೆಮ್ ವೈಲೆನ್ಸ್. ನೋಡಿ, ಇವರು ಒಂದು ಕ್ಯಾಟಗರಿ 3 ಮತ್ತು ಕ್ಯಾಟಗರಿ 4 ಅಂತ ಹೇಳಿದ್ನಲ್ಲ, ಈ ಎರಡು, ಇವರಿಬ್ರು ನೀವು ಪನಿಷ್ಮೆಂಟ್ ಮಾಡ್ತೀರಾ ಅಂತಂದರೆ ಅಲ್ಲಿ ಆರ್ಟಿಕಲ್ 14, ಆರ್ಟಿಕಲ್ 21, ಆರ್ಟಿಕಲ್ 19 ವೈಲೇಟ್ ಆಗುತ್ತೆ ಅಂತ ಹೇಳ್ತು. ಸೊ ಕೋರ್ಟ್ ಏನು ಹೇಳ್ತು ಅಂತಂದರೆ ಸ್ಟೇಟ್ ಮಸ್ಟ್ ಹೆಲ್ಪ್ ದ ಪೂರ್ ಆ್ಯಂಡ್ ನಾಟ್ ಪನಿಷ್ ದೆಮ್. ನೋಡಿ, ಈಗ ನೋಡ್ಬೋದು ನೀವು ಬೆಂಗಳೂರಲ್ಲಿ ಅನ್ಕೋತೀನಿ, ಬೆಂಗಳೂರಲ್ಲಿ ತುಂಬ ಇತ್ತು ಬೆಗ್ಗರಿಂಗ್, ತುಂಬ ಜಾಸ್ತಿ ಇತ್ತು. ಅದನ್ನೆಲ್ಲ ಅವರು ಸ್ಟಾಪ್ ಮಾಡೋದಕ್ಕೆ ಪನಿಷು ಕೂಡ ಮಾಡ್ತಾಯಿದ್ರು, ಅರೆಸ್ಟ್ ಮಾಡೋದ್ರಿಂದ ಆಗಿರ್ಬೋದು, ಏನೋ ಮಾಡ್ತಾಯಿದ್ರು, ಮೊದಲು ಮಾಡ್ತಾಯಿದ್ರು. ಬಟ್ ಆ ಒಂದು ಕೇಸೆಲ್ಲ ಆದಮೇಲೆ ಕೆಲವೊಂದಷ್ಟು ಸ್ಟೇಟ್ಗಳು ರೂಲ್ಸ್ಗಳನ್ನ ಮಾಡ್ತಾರೆ, ಲೈಕ್ ಇಂದಿರಾ ಕ್ಯಾಂಟೀನ್ ಅಂತ ಮಾಡ್ತು, ಹೌದಾ.
ಬಡವ್ರಿಗೆಲ್ಲ ಹೋಗಿ ಊಟ ಮಾಡಿ ₹1 ₹2 ಊಟ ಮಾಡಿ. ಸೊ ಈ ಥರ ಎಲ್ಲ ಮಾಡಿದ್ರು, ಹೌದಾ. ಸೊ ಕೋರ್ಟ್ ಏನು ಹೇಳ್ತು ಅಂತಂದರೆ, ಸ್ಟೇಟ್ ಅಂತಂದರೆ ನಾರ್ಮಲಾಗಿ ಆರ್ಟಿಕಲ್ 12 ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಆರ್ಟಿಕಲ್ 12 ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಎವ್ರಿ ಸ್ಟೇಟ್ಸ್ ಲೈಕ್ ಕರ್ನಾಟಕ, ತಮಿಳ್ನಾಡು, ಮಧ್ಯಪ್ರದೇಶ್ ಎಲ್ಲ ಬರುತ್ತೆ, ಆಯಿತಾ. ಸೊ ಸ್ಟೇಟ್ಗಳು ಈ ಒಂದು ಪೂರ್ ಜನ ಇದ್ದಾರಲ್ಲ ಬಡವರು, ಸೊ ಅವ್ರಿಗೆ ಹೆಲ್ಪ್ ಮಾಡಬೇಕು, ಪನಿಷ್ ಮಾಡೋದಲ್ಲ. ಮತ್ತು ಈ ಪಾವರ್ಟಿ ಇಸ್ ನಾಟ್ ಅ ಕ್ರೈಮ್ ಅಂತ ಹೇಳ್ತು. ಸೊ ಗೌರ್ಮೆಂಟ್ ಹ್ಯಾಸ್ ಎ ರೆಸ್ಪಾನ್ಸಿಬಿಲಿಟಿ ಅಂಡರ್ ಆರ್ಟಿಕಲ್ 21 ಟು ಪ್ರೊವೈಡ್ ಅ ಡಿಗ್ನಿಫೈಡ್ ಲೈಫ್. ನಾನು ಹೇಳ್ದಲ್ವ, ಆರ್ಟಿಕಲ್ 21 ಗೊತ್ತಿರುತ್ತೆ ನಿಮಗೆ, ಹೌದಾ. ಓಕೆ, ನೆಕ್ಸ್ಟು ಸಮರಿ ಹಾಕಿದ್ದೀನಿ ಈಗ. ಸೊ ಆರ್ಟಿಕಲ್ 23 ಏನು ಹೇಳುತ್ತಪ್ಪ ಅಂತಂದರೆ, ಹ್ಯೂಮನ್ ಟ್ರಾಫಿಕಿಂಗು, ಬೆಗ್ಗರು, ಫೋರ್ಸ್ಡ್ ಲೇಬರು ಮತ್ತು ಬಾಂಡೆಡ್ ಲೇಬರ್ನ ಬ್ಯಾನ್ ಮಾಡುತ್ತೆ, ಆಯಿತಾ. ಇದು ಎಲ್ಲನೂ ಪ್ರೊಟೆಕ್ಟ್ ಮಾಡುತ್ತೆ, ಇಂಡಿಯನ್ಸು ಮತ್ತು ಫಾರಿನರ್ಸ್ನ ಅಗೇನ್ಸ್ಟ್. ಯಾರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗ್ತದೆ ಅಂತಂದರೆ ಗೌರ್ಮೆಂಟು ಮತ್ತು ಪ್ರೈವೇಟು. ಸೊ ಪನಿಷ್ಮೆಂಟ್ ಏನಾಗುತ್ತೆ, ವೈಲೇಷನ್ ಇಸ್ ಕ್ರಿಮಿನಲ್ ಅಫೆನ್ಸ್ ಆಗುತ್ತೆ, ಹೌದಾ. ಅಕಸ್ಮಾತ್ ಈ ಒಂದು ಫಂಡಮೆಂಟಲ್ ರೈಟ್ ವೈಲೇಟ್ ಆದರೆ ಕ್ರಿಮಿನಲ್ ಅಫೆನ್ಸ್ ಅಂತ ಇದು, ಆಯಿತಾ. ನೆಕ್ಸ್ಟ್ ಗೌರ್ಮೆಂಟ್ ಕ್ಯಾನ್ ಇಂಪೋಸ್ ಕಂಪಲ್ಸರಿ ಸರ್ವಿಸ್. ನೋಡಿ, ಗೌರ್ಮೆಂಟ್ ಕೂಡ ನಿಮ್ಮನ್ನ ಫೋರ್ಸ್ಡ್ ಲೇಬರ್ ಮಾಡ್ಕೋಬೋದು ಕೆಲವೊಂದಷ್ಟು ಸಿಚುವೇಷನ್ಗಳಲ್ಲಿ ಮಾತ್ರ, ಎಲ್ಲ ಟೈಮಲ್ಲೂ ಅಲ್ಲ. ಮಿಲ್ಟ್ರಿ ಮತ್ತು ಇನ್ನೊಂದು ಹೇಳಿದ್ನಲ್ಲ, ಫ್ಲಡ್ಡು ಮತ್ತು ಏನಾದ್ರು ಇದಾಯಿತು ಅಂತಂದರೆ, ಭೂಕಂಪ ಆದಾಗ ನಿಮ್ಮನ್ನ ಒಂದು ವಾಲಂಟಿಯರ್ಸ್ನ ಕರೆಸಿ ಮಾಡಿಸ್ತಾರೆ, ಆಯಿತಾ. ನೆಕ್ಸ್ಟ್ ಲಾ ಮೇಡ್, ವಾಟ್ ಆರ್ ದ ಲಾ ಮೇಡ್ ಹೇಳಿದೆ ನಿಮಗೆ, ಆಯಿತಾ. ಪಾಸಿಟಿವ್ ಡ್ಯೂಟಿ ಏನು ಅಂದರೆ, ಗೌರ್ಮೆಂಟು ಯಾವುದೇ ಕಾರಣಕ್ಕಂದರೆ ಈ ಒಂದು ಎಕ್ಸ್ಪ್ಲೋಟೇಷನ್ನ ಸ್ಟಾಪ್ ಮಾಡಬೇಕು, ಮತ್ತು ಎಲ್ಲೆಲ್ಲಿ ಕಾಣುತ್ತೋ ಅಲ್ಲೆಲ್ಲ ಆದಷ್ಟು ಸ್ಟಾಪ್ ಮಾಡಬೇಕು. ಬೇಕು ಅಂದರೆ ಕೆಲವೊಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರ್ಬೋದು ಅಂತ ಹೇಳ್ತು. ಎಕ್ಸಾಂಪಲ್ ನಿಮ್ಮ ರಾಮ್ ಲಖನ್ ಕೇಸ್, ಆಯಿತಾ. ಇದು ಬಂದು ನಿಮ್ಮ ಆರ್ಟಿಕಲ್ 23 ಕಂಪ್ಲೀಟಾಗಿ ಮುಗೀತು, ಆಯಿತಾ. ನೀವು ಆನ್ಸರ್ ರೈಟಿಂಗಲ್ಲಿ ಏನೆಲ್ಲ ಫ್ರೇಮ್ ಮಾಡ್ಬೋದು ಈ ಒಂದು ಆರ್ಟಿಕಲ್ನ ಇಟ್ಕೊಂಡು ಅಂತಂದರೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಹ್ಯೂಮನ್ ಡಿಗ್ನಿಟಿ ಬಗ್ಗೆ ಬರೀಬೋದು, ಮತ್ತು ಸ್ಟೇಟ್ ರೋಲ್ ಇನ್ ವೆಲ್ಫೇರ್, ಜುಡಿಷಿಯಲ್ ಆ್ಯಕ್ಟಿವಿಸಮ್ ಲೈಕ್ ರಾಮ್ ಲಖನ್ ಕೇಸ್, ಮತ್ತು ಲಿಂಕ್ ಇಟ್ಟು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ನೋಡಿ, ಯಾವುದೇ ಒಂದು ಕ್ವಶನ್ ತೊಗೊಳ್ಳಿ, ಕೆಲವೊಂದು ಕ್ವಶನು ನಿಮ್ಮ ಎಲ್ಲ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇದೆಯಲ್ಲ ಅಲ್ಲಿಗೆ ಲಿಂಕ್ ಮಾಡಿ ಆದಷ್ಟು. ನೋಡಿ, SDG 8 ಡಿಸೆಂಟ್ ವರ್ಕ್ ಇದೆ, ಮೊದಲನೇದು ನೋ ಪಾವರ್ಟಿ ಇದೆ, 10ನೇದರಲ್ಲಿ ನಿಮಗೆ ರಿಡ್ಯೂಸ್ ಇನ್ಇಕ್ವಾಲಿಟೀಸ್ ಇದೆ. ಸೊ ಅದನ್ನು ಲಿಂಕ್ ಮಾಡ್ಕೊಂಡು ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಆರ್ಟಿಕಲ್ 24, ಇದು ಮೊನ್ನೆ ನಡೆದಂತಹ ಗ್ರೂಪ್ C ಎಕ್ಸಾಮಲ್ಲಿ ಕೇಳಿದಂಥ ಒಂದು ಕ್ವಶನ್. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಇನ್ ಫ್ಯಾಕ್ಟ್ರೀಸ್, ಆಯಿತಾ. ಓಕೆ, ಸೊ ಇದೇನು ಹೇಳುತ್ತೆ ಅಂತಂದರೆ, ದಿಸ್ ಈಸ್ ಆರ್ಟಿಕಲ್ ಇಸ್ ಅ ಫಂಡಮೆಂಟಲ್ ರೈಟ್ ದಟ್ ಏಮ್ ಟು ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ಬೀಂಗ್ ಫೋರ್ಸ್ಡ್ ಇನ್ ಡೇಂಜರಸ್ ಆ್ಯಂಡ್ ಅನ್ಹೆಲ್ತಿ ಜಾಬ್ಸ್. ನೋಡಿ, ಕೆಲವೊಂದು ಟೈಮಲ್ಲಿ ಏನಾಗಿತ್ತು ಅಂತಂದರೆ, ಮಕ್ಕಳನ್ನು ಕೂಡ ಮೈನ್ಸಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಯಿದ್ರು. ಇದರಿಂದ ಏನಾಗ್ತಾಯಿತ್ತು, ಅವರು ಶ್ವಾಸಕೋಶಕ್ಕೆಲ್ಲ ಡಸ್ಟ್ ತುಂಬಿಕೊಂಡು ತುಂಬ ಜನ ಮಕ್ಕಳು ಸಾಯ್ತಾಯಿದ್ರು, ಹೌದಾ. ಸೊ ಡೇಂಜರಸ್ಸು, ಹೆಲ್ತಿ ಜಾಬ್, ಅನ್ಹೆಲ್ತಿ ಜಾಬ್ ಅಂದರೆ ಮೈನಿಂಗ್ಸಲ್ಲಿ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ಅವ್ರೇನು ಮಾಡಿದ್ರು, ಹೊಸ ಲಾನ ತೊಗೊಂಬಂದ್ರು. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕೆಲಸದಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತಿ, ಆಯಿತಾ. ಸೊ ಆರ್ಟಿಕಲ್ 24 ಸೇಸ್ ನೋ ಚೈಲ್ಡ್ ಬಿಲೋ 14 ಇಯರ್ಸ್. ನೋಡಿ, ಯಾವುದೇ ಕಾರಣಕ್ಕೂ ಮಕ್ಕಳು 14 ವರ್ಷದಿಂದ ಕಮ್ಮಿ ಇರುವಂತಹ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಈ ಒಂದು ಫ್ಯಾಕ್ಟ್ರಿ, ಮೈನ್ ಆರ್ ಎನಿ ಹಜಾರ್ಡಸ್ ಆಕ್ಯುಪೇಷನ್, ನೋಡಿ ಕೆಮಿಕಲ್ ಫ್ಯಾಕ್ಟ್ರಿಗಳಲ್ಲಾಗಿರ್ಬೋದು, ಈ ಪಟಾಕಿ ಮಾಡ್ತಾರೆ ಗೊತ್ತಾ ಅಲ್ಲಿ, ಕ್ರ್ಯಾಕರ್ಸು, ಸೊ ಅಂಥ ಟೈಮಲ್ಲಿ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ಇಟ್ಕೋಬಾರ್ದು. ನೋಡಿ, ಇಲ್ಲಿ ಆರ್ಟಿಕಲ್ 24 ಏನು ಹೇಳ್ತದೆ ಅಂತಂದರೆ, ಹಜಾರ್ಡಸ್ ಆಕ್ಯುಪೇಷನ್, ಅದು ನೆನ್ಪಿಟ್ಕೋಬೇಕು ನೀವು. ಯಾವ ಒಂದು ಆಕ್ಯುಪೇಷನಿಂದ ಆ ಮಕ್ಕಳಿಗೆ ಹೆಲ್ತ್ ಅಫೆಕ್ಟ್ ಆಗುತ್ತೋ ಅವೆಲ್ಲ ಹಜಾರ್ಡಸ್ ಆಕ್ಯುಪೇಷನ್ ಆಗ್ತದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕೆಲಸದಲ್ಲಿ ಇಟ್ಕೋಬಾರ್ದು. ಹಾಗಾದರೆ ಬೇರೆ ಕೆಲಸಕ್ಕೆ ಇಟ್ಕೋಬೋದಾ ಅಂದರೆ ಎಸ್ ಇಟ್ಕೋಬೋದು. ಯಾವುದ್ರ ಕೆಲಸ, ಲೈಕ್ ಎಕ್ಸಾಂಪಲ್, ಈಗ ತಮ್ಮ ಅಂಗಡಿಯಲ್ಲಿ, ಈಗ ಲೈಕ್ ಎಕ್ಸಾಂಪಲ್ ಒಬ್ಬ ತಂದೆ ಮಗ ಇದ್ದಾರೆ, ತಂದೆ ಏನು ಮಾಡಿರ್ತಾರೆ, ಒಂದು ಅಂಗಡಿ ಇಟ್ಟಿರ್ತಾರೆ, ಅವ್ರ ಮಕ್ಕಳನ್ನೇ ಕೆಲಸಕ್ಕೆ ಇಟ್ಕೊಂಡಿರ್ತಾರೆ, ಹೌದಾ. ಸೊ ನೀನು ಅಲ್ಲೇ ಅಂಗಡಿಲಿ ಕೂತ್ಕೋಪ್ಪ ಅಂತ ಹೇಳಿ ಕೂರಿಸ್ತಾರೆ, ಹೌದಾ. ಸೊ ಅಂಥಲ್ಲೆಲ್ಲ ಇಟ್ಕೋಬೋದು, ಏನಿಲ್ಲ, ಆಯಿತಾ. ನೆಕ್ಸ್ಟು ಸಿಂಪಲ್ ಮೀನಿಂಗ್ ಹೇಳೋದಾದರೆ, ಚಿಲ್ಡ್ರನ್ ಅಂಡರ್ ಆರ್ಟಿಕಲ್ 14 ಕ್ಯಾನ್ ನಾಟ್ ವರ್ಕ್ ಇನ್ ಫ್ಯಾಕ್ಟರೀಸ್, ಮೈನ್ಸ್, ಹಜಾರ್ಡಸ್ ವರ್ಕ್ ಲೈಕ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ವರ್ಕ್ಸು, ರೈಲ್ವೆ ಯಾರ್ಡ್ಸು, ಫೈರ್ ವರ್ಕ್ಸು, ಇಂಡಸ್ಟ್ರೀಸ್ ಎಕ್ಸೆಟ್ರಾ. ಇಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕೆಲಸದಲ್ಲಿ ಇಟ್ಕೋಬಾರ್ದು. ಡಸ್ ಇಟ್ ಬ್ಯಾನ್ ಆಲ್ ವರ್ಕ್ ಅಂದರೆ ಎಲ್ಲ ವರ್ಕ್ನು ಬ್ಯಾನ್ ಮಾಡಿದೆಯಾ ಗೌರ್ಮೆಂಟು ಅಂದರೆ ನೋ. ಹಾರ್ಮ್ಲೆಸ್ ಮತ್ತು ಸೇಫ್ ವರ್ಕು, ಲೈಕ್ ಎಕ್ಸಾಂಪಲ್ ಹೆಲ್ಪಿಂಗ್ ಫ್ಯಾಮಿಲಿ ಇನ್ ಅ ಸ್ಮಾಲ್ ಶಾಪ್, ಆಯಿತಾ, ಮತ್ತು ಆ್ಯಕ್ಟಿಂಗ್ ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ಇನ್ ಅ ಫಿಲಮ್ಸ್. ನೋಡಿ, ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ರೆಸ್ಟ್ರಿಕ್ಟ್ ಮಾಡಲ್ಲ, ಮಕ್ಕಳನ್ನ ಕೆಲಸಕ್ಕೆ ಬಿಡ್ತಾರೆ, ಹೌದಾ. ಓಕೆ, ಹಾರ್ಮ್ಲೆಸ್ ಮತ್ತು ಸೇಫ್ ವರ್ಕಲ್ಲಿ ಮಾತ್ರ ಮಕ್ಕಳು ಅಂದರೆ ಚಿಲ್ಡ್ರನ್ಸ್ ಕ್ಯಾನ್ ವರ್ಕ್, ಆಯಿತಾ. ಸೊ ಬೇರೆ ಹಜಾರ್ಡಸ್ ಅಂತ ಹೇಳಿದ್ನಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೋಬಾರ್ದು. ಮತ್ತು ದಿಸ್ ಫ್ಲೆಕ್ಸಿಬಿಲಿಟಿ ಇಸ್ ನೀಡೆಡ್ ಇನ್ ಇಂಡಿಯಾ ಫಾರ್ ಸೋಷಿಯೋ ಎಕನಾಮಿಕ್ ಕಂಟೆಕ್ಸ್ಟ್, ಎಸ್ಪೆಷಲಿ ರೂರಲ್ ಏರಿಯಾಸ್.
ಆಯಿತಾ. ಸೊ ವೈ ಈಸ್ ದಿಸ್ ಆರ್ಟಿಕಲ್ ಇಂಪಾರ್ಟೆಂಟ್, ಯಾಕೆ ತುಂಬ ಇಂಪಾರ್ಟೆಂಟ್ ಈ ಆರ್ಟಿಕಲ್ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಹೇಳ್ದಂಗೆ ಮಕ್ಕಳ ಹೆಲ್ತು, ಸೇಫ್ಟಿ ಆಫ್ ಚಿಲ್ಡ್ರನ್ ತುಂಬ ಮುಖ್ಯ ಆಗ್ತದೆ. ಸೊ ಚಿಲ್ಡ್ರನ್ಸ್ ಆರ್ ದ ಫ್ಯೂಚರ್ ಆಫ್ ದ ಕಂಟ್ರಿ, ಸೊ ವಿ ಮಸ್ಟ್ ಪ್ರೊಟೆಕ್ಟ್ ದರ್ ಬಾಡಿ, ಮೈಂಡ್ ಆ್ಯಂಡ್ ಡಿಗ್ನಿಟಿ. ಸೊ ಇದನ್ನು ಯಾವುದಕ್ಕೆ ಲಿಂಕ್ ಮಾಡ್ಬೋದು ಅಂತಂದರೆ, ನಿಮ್ಮ ಆರ್ಟಿಕಲ್ 39 ಆಯಿತಾ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಇದೆ ಪಾರ್ಟ್ 4ಅಲ್ಲಿ. ಸೊ ಆರ್ಟಿಕಲ್ 39 ಕೂಡ ಏನು ಹೇಳುತ್ತೆ ಅಂತಂದರೆ, ದ ಹೆಲ್ತ್ ಆ್ಯಂಡ್ ಸ್ಟ್ರೆಂತ್ ವರ್ಕರ್ಸ್ ಇನ್ಕ್ಲೂಡಿಂಗ್ ಚಿಲ್ಡ್ರನ್ ಶುಡ್ ನಾಟ್ ಬಿ ಅಬ್ಯೂಸ್ಡ್ ಅಂತ ಹೇಳುತ್ತೆ. ಮುಂದೆ ಡಿಸ್ಕಸ್ ಮಾಡೋಣ DPSP ಬಂದಾಗ, ಈಗ ಸದ್ಯಕ್ಕೆ ಯಾಕೆ ನಾನು ಜಸ್ಟ್ ಲಿಂಕ್ ಮಾಡಿದ್ದೀನಿ ಅಷ್ಟೇ. ಸೊ ಆರ್ಟಿಕಲ್ 24 ಮತ್ತು ಆರ್ಟಿಕಲ್ 39 ಇದೆಯಲ್ಲ, ಎರಡು ಟುಗೆದರ್ ಪ್ರಮೋಟ್ ಅ ಚೈಲ್ಡ್ ವೆಲ್ಫೇರ್. ಸೊ ಇಂಪಾರ್ಟೆಂಟ್ ಲಾ ಪಾಸ್ ಟು ಎನ್ಫೋರ್ಸ್ ಆರ್ಟಿಕಲ್. ನೋಡಿ, ಆರ್ಟಿಕಲ್ 24ನ ಪಾಸ್ ಮಾಡೋದಕ್ಕೋಸ್ಕರ ಕೆಲವೊಂದಷ್ಟು ಲಾಗಳನ್ನ ಪಾಸ್ ಮಾಡಿದ್ದಾರೆ. ಏನೇನು ಅಂತಂದರೆ, ಫ್ಯಾಕ್ಟ್ರಿ ಆ್ಯಕ್ಟ್ 1948 ಮೊದಲನೇದು. ಸೊ ಇದೇನು ಹೇಳ್ತದೆ ಅಂತಂದರೆ, ಫಸ್ಟ್ ಲಾ ಆಫ್ಟರ್ ಇಂಡಿಪೆಂಡೆನ್ಸ್ ಟು ಫಿಕ್ಸ್ ಅ ಮಿನಿಮಮ್ ಏಜ್ ಫಾರ್ ಫ್ಯಾಕ್ಟ್ರಿ ವರ್ಕ್. ಆಯಿತಾ, ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ, ಮೊದಲು ಏನಾಗಿತ್ತು ಅಂತಂದರೆ ಮೆನ್ನು ಮತ್ತು ವುಮೆನ್ ಅಂತಲ್ಲಿ ಇನ್ಇಕ್ವಾಲಿಟಿ ಇತ್ತು. ಆಯಿತಾ, ಅದೊಂದು. ಮತ್ತು ವಯಸ್ಸಾಗಿರೋನು ಯುವಕ ಅಲ್ಲೂ ಕೂಡ ಇತ್ತು. ಆಯಿತಾ. ಸೊ ಆ ಥರ ಎಲ್ಲ ಇದ್ದಾಗ ಕೆಲವೊಬ್ರಿಗೆ ಕೆಲಸ ಮಾಡೋದು ಅಂದರೆ ಇಬ್ಬರು ಕೆಲಸ ಮಾಡಿರ್ತಾರೆ, ಬಟ್ ಸ್ಟಿಲ್ ಅವರು ಗಂಡು ಹೆಣ್ಣು ಅಥವಾ ವಯಸ್ಸಾಗಿರೋರು ವಯಸ್ಸಾಗಿಲ್ದರು ಅಂತ ಹೇಳಿ ವೇಜಸ್ಗಳನ್ನ ಸೆಟ್ ಮಾಡ್ತಾಯಿದ್ರು. ಆಯಿತಾ. ಸೊ ಆವಾಗ ಏನು ಮಾಡಿದ್ರು ಅಂತಂದರೆ, ಒಂದಷ್ಟು ಫ್ಯಾಕ್ಟ್ರಿ ಲಾಗಳು ಮುಂದೆ ಹೇಳ್ತೀನಿ, ಮಿನಿಮಮ್ ವೇಜಸ್ ಆ್ಯಕ್ಟು ಅಂತೆಲ್ಲ ಮಾಡಿ, ಮತ್ತು ಏಜ್ ಅಂತ ನೋಡಿ, ಇದು ಮಿನಿಮಮ್ ಏಜ್ ಆ್ಯಕ್ಟ್ ಅಂತ ಇದು ಮಾಡಿದ್ರು. ಲೈಕ್ ಎಕ್ಸಾಂಪಲ್, ಈಗ ಬ್ಯಾನಿಂಗ್ ಚಿಲ್ಡ್ರನ್ಸ್ನ ಯಾವುದೇ ಕಾರಣಕ್ಕೂ 14 ವರ್ಷದ ಕಮ್ಮಿ ಇರುವಂತಹ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ಇಟ್ಕೋಬಾರ್ದು, ಅದು ಕೂಡ ಫ್ಯಾಕ್ಟ್ರಿಲಿ ಕೆಲಸ ಮಾಡಿಸ್ಬಾರ್ದು ಅಂತ ಬ್ಯಾನ್ ಮಾಡ್ತು. ಅದು ಫಸ್ಟ್ ಲಾ ಆಫ್ಟರ್ ಇಂಡಿಪೆಂಡೆನ್ಸ್ ಮಾಡಿದಂಥದ್ದು. ಅದು ಬಿಟ್ಟರೆ ನೆಕ್ಸ್ಟು ಮಿನಿಮಮ್ ವೇಜಸ್ ಆ್ಯಕ್ಟ್ ಅಂತ ಮಾಡಿದ್ರು, ಮುಂದೆ ಡಿಸ್ಕಸ್ ಮಾಡ್ತೀನಿ ಅದನ್ನು ಕೂಡ. ಸೊ ಈ ಒಂದು ಫ್ಯಾಕ್ಟ್ರಿ ಆ್ಯಕ್ಟ್ 1948 ಏನು ಹೇಳಿದ್ರು ಅಂತಂದರೆ, ಫಿಕ್ಸ್ ಅ ಮಿನಿಮಮ್ ಏಜ್. ನೋಡಿ, ಒಂದು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡಬೇಕು ಅಂದರೆ ಒಂದು ಮಿನಿಮಮ್ ಏಜ್ನ ಫಿಕ್ಸ್ ಮಾಡಿದ್ರು. ಆಯಿತಾ. 14 ಅದೊಂದು ಲೈಕ್ ಒಂದು ಸೀಲಿಂಗ್ ಇಟ್ಟರು, ಏಜ್ ಸೀಲಿಂಗ್ ಅಂತ ಇಟ್ಟರು. 14 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಫ್ಯಾಕ್ಟ್ರಿಲಿ ಕೆಲಸ ಮಾಡಿಸ್ಬಾರ್ದು ಅಂತ ಹೇಳ್ತು. ಮತ್ತು ಇನ್ 1954 ಇಟ್ ವಾಸ್ ಅಮೆಂಡೆಡ್ ಟು ಸೇ ಚಿಲ್ಡ್ರನ್ಸ್ ಬಿಲೋ 17 ಕ್ಯಾನ್ ನಾಟ್ ವರ್ಕ್ ಅಟ್ ನೈಟ್. ನೋಡಿ, 17 ವರ್ಷಕ್ಕಿಂತ ಕಮ್ಮಿ ಇರುವಂತಹ ಮಕ್ಕಳು ಯಾವುದೇ ಕಾರಣಕ್ಕೂ ನೈಟ್ ಹೊತ್ತು ಕೆಲಸ ಮಾಡಬಾರ್ದು, ನೈಟ್ ಡ್ಯೂಟಿ ಮಾಡಬಾರ್ದು ಅಂತ ಹೇಳ್ತು. ಆಯಿತಾ. ಇದೇ ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. ಸರ್, ಹಾಗಾದರೆ ಫ್ಯಾಕ್ಟ್ರಿ ಆ್ಯಕ್ಟ್ 1948 ಇರೋದು ಇಷ್ಟೇನಾ ಅಂತಂದರೆ, ಇಲ್ಲ, ಇದು ತುಂಬ ಇದೆ. ಬಟ್ ನಮ್ಮ ಆರ್ಟಿಕಲ್ 24ಗೆ ಲಿಂಕ್ ಆಗಿರುವಂತಹ ಈ ಒಂದು ಕೆಲವೊಂದು ಲೈಕ್ ಈಗ ಚೈಲ್ಡ್ ಲೇಬರ್ ಬಗ್ಗೆ ಹೇಳಿದಲ್ವಾ, ಸೊ ಅದಕ್ಕೆ ಲಿಂಕ್ ಆಗಿರುವಂತಹದ್ದು ಇದು ಫ್ಯಾಕ್ಟ್ರಿ ಆ್ಯಕ್ಟ್ 1948. ಮತ್ತು ಮೈನ್ಸ್ ಆ್ಯಕ್ಟ್ 1958 ಏನಿದೆ ಅಂತಂದರೆ, ಇಟ್ ಪ್ರೊಹಿಬಿಟ್ ಎನಿವನ್ ಅಂಡರ್ 18 ಇಯರ್ಸ್ ಫ್ರಮ್ ವರ್ಕಿಂಗ್ ಇನ್ ಮೈನ್ಸ್. ನೋಡಿ, ಮೈನ್ಸಲ್ಲಿ ಹೇಳಿದಲ್ವಾ. ಸೊ ನೋಡಿ, ಈ ಒಂದು ಆ್ಯಕ್ಟ್ಗಳು ಯಾಕೆ ಬಂದರು ಅಂತಂದರೆ, ಇಲ್ಲಿ ಫ್ಯಾಕ್ಟ್ರಿ ಅನ್ನೋದಕ್ಕಿಂತ ಮೈನ್ಸಲ್ಲಿ ತುಂಬ ಜನ ಮಕ್ಕಳು ಸಾಯ್ತಾಯಿದ್ರು. ಅಲ್ಲಾಗ್ತಾಯಿದ್ದಂತಹ ಬ್ಲಾಸ್ಟ್ಗಳಾಗಿರ್ಬೋದು, ಅಲ್ಲಾಗ್ತಾ ಇರುವಂತಹ ಅಲರ್ಜಿ, ಡಸ್ಟ್ ಅಲರ್ಜಿ ಆಗಿರ್ಬೋದು, ಇದರಿಂದ ತುಂಬ ಜನ ಮಕ್ಕಳು ಸಾಯ್ತಾಯಿದ್ರು. ಆಯಿತಾ. ಶ್ವಾಸಕೋಶಕ್ಕೆ ಡಸ್ಟ್ ಹೋಗ್ಬಿಟ್ಟು ಉಸಿರಾಡೋದು ತೊಂದರೆಯಿಂದ ಸಾಯ್ತಾಯಿದ್ರು. ಸೊ ಹಾಗಾಗಿನೇ ಆ ಟೈಮಲ್ಲಿ ಫಸ್ಟು ತೊಗೊಬಂದರು ಫ್ಯಾಕ್ಟ್ರಿ ಆ್ಯಕ್ಟು, ಮೈನ್ಸ್ ಆ್ಯಕ್ಟು ಅಂತೆಲ್ಲ ತೊಗೊಬಂದರು. ಆಯಿತಾ, ಗೊತ್ತಿಲ್ಲ. ಸೊ ಈ ಒಂದು ಮೈನ್ಸ್ ಆ್ಯಕ್ಟ್ 1958 ಏನು ಹೇಳುತ್ತೆ ಅಂತಂದರೆ, ಇಟ್ ಪ್ರೊಹಿಬಿಟ್ ಎನಿವನ್ ಅಂಡರ್ 18 ಇಯರ್ಸ್ ಫ್ರಮ್ ವರ್ಕಿಂಗ್ ಇನ್ ಮೈನ್ಸ್. ನೋಡಿ, 18 ವರ್ಷಕ್ಕಿಂತ ಕಮ್ಮಿ ಇರುವಂಥವ್ರು ಯಾವುದೇ ಕಾರಣಕ್ಕೂ ಮೈನ್ಸಲ್ಲಿ ಕೆಲಸ ಮಾಡಬಾರ್ದು. ಯಾಕೆ ಅಂತಂದರೆ, ಮೈನ್ಸ್ ಆರ್ ಡಾರ್ಕ್, ಡೀಪ್ ಆ್ಯಂಡ್ ಡೇಂಜರಸ್, ಅನ್ಸೇಫ್ ಫಾರ್ ಯಂಗ್ ಪೀಪಲ್. ಮತ್ತು ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986. ಸೊ ದಿಸ್ ವಾಸ್ ಅ ಲ್ಯಾಂಡ್ಮಾರ್ಕ್ ಆ್ಯಕ್ಟು ಮೇಡ್ ಟು ಫೈಟ್ ದ ಚೈಲ್ಡ್ ಲೇಬರ್. ಇಟ್ ಡಿಫೈನ್ ಚೈಲ್ಡ್ ಆ್ಯಸ್ ಬಿಲೋ 14 ಇಯರ್ಸ್. ನೋಡಿ, 14 ಇಯರ್ಸ್ಗಿಂತ ಕಮ್ಮಿ ಇರೋರನ್ನ ಅಲ್ಲಿ ಚೈಲ್ಡ್ ಅಂತ ಅಂದ್ಬಿಟ್ಟು ಈ ಒಂದು ಆ್ಯಕ್ಟು ಹೇಳ್ತು. ಸೊ ಇಲ್ಲಿ ಇಟ್ ಬ್ಯಾನ್ ಚಿಲ್ಡ್ರನ್ ಇನ್ 13 ಟೈಪ್ಸ್ ಆಫ್ ಜಾಬ್ಸ್ ಆ್ಯಂಡ್ 57 ಟೈಪ್ಸ್ ಆಫ್ ಪ್ರೊಸೆಸ್ ಲೈಕ್ ಮ್ಯಾಚ್ ಸ್ಟಿಕ್ ಫ್ಯಾಕ್ಟ್ರೀಸ್, ಕಾರ್ಪೆಟ್ ವೀವಿಂಗ್ ಎಕ್ಸೆಟ್ರಾ. ಸೊ ಹೀಗೆ ಒಂದು ಕೆಲವೊಂದು ಟೈಪ್ ಆಫ್ ಜಾಬ್ಸ್ ಇದೆಯಲ್ಲ, ಇಲ್ಲೆಲ್ಲ ಬ್ಯಾನ್ ಮಾಡ್ತು. ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ಇಟ್ಕೋಬಾರ್ದು ಅಂತ ಹೇಳ್ತು. ಮತ್ತು ಇಟ್ ಆಲ್ಸೋ ರೆಗ್ಯುಲೇಟೆಡ್ ದ ವರ್ಕಿಂಗ್ ಅವರ್ಸ್ ಆ್ಯಂಡ್ ಕಂಡೀಷನ್ ಫಾರ್ ನಾನ್ ಹಜಾರ್ಡಸ್ ವರ್ಕ್. ನೋಡಿ, ಅಲ್ಲೂ ಕೂಡ ಹವರ್ಸು ಇದೆ. ಆಯಿತಾ, ಇಷ್ಟು ಅವರಿಂದ ಇಷ್ಟು ಅವರ್ ಮಾತ್ರ ಕೆಲಸ ಮಾಡಬೇಕು ಅಂತಲೂ ಹೇಳಿ ಈ ಒಂದು ಆ್ಯಕ್ಟು ಹೇಳ್ತು. ಅರ್ಥ ಆಗಿರುತ್ತೆ ಅನ್ಕೋತೀನಿ ಇದು. ಮತ್ತು ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಅಮೆಂಡೆಡ್ ಆ್ಯಕ್ಟ್ 2016. ಸೊ ಇಟ್ ರೀನೇಮ್ಡ್ ದ 1986 ಆ್ಯಕ್ಟ್ ಆ್ಯಸ್ ಚೈಲ್ಡ್ ಆ್ಯಂಡ್ ಅಡೋಲೆನ್ಸ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986. ಆಯಿತಾ. ಸೊ ಈ ಒಂದು ಏನು ಹೇಳ್ತದೆ, ಈ ಆ್ಯಕ್ಟ್ ಏನು ಹೇಳ್ತದೆ ಅಂದರೆ, ಕಂಪ್ಲೀಟ್ಲಿ ಬ್ಯಾನ್ ಚಿಲ್ಡ್ರನ್ ಬಿಲೋ 14 ಇಯರ್ಸ್ ಫ್ರಮ್ ಆಲ್ ಜಾಬ್ಸ್. ನೋಡಿ, ಇನ್ಕ್ಲೂಡಿಂಗ್ ಹೋಮ್ಸ್ ಆ್ಯಂಡ್ ಶಾಪ್ಸ್. ನೋಡಿ, ಈ ಒಂದು ಆ್ಯಕ್ಟ್ ಹೇಳಿದ್ದು, ನಾನು ಹೇಳ್ತಾ ಇಲ್ಲ, ನಾನು ಆಗಲೇ ಹೇಳಿದೆ
ಹೌದಾ? ಸೊ ಈ ಒಂದು ಆ್ಯಕ್ಟ್ಗಳು ನಾನು ಮುಂಚೆ ಏನು ಹೇಳ್ದಪ್ಪ, ನಾನೇನು ಹೇಳಿದೆ, ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಹಜಾರ್ಡಸ್ ವರ್ಕಲ್ಲಿ ಇಟ್ಕೋಬಾರ್ದು. ಮನೇಲಿ ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಒಂದು ಅಂಗಡಿ ಇಟ್ಟಿದ್ದೀರಾ ಅಂತಂದರೆ ಅಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಬಿಡ್ಬೋದು, ಮತ್ತು ಚೈಲ್ಡ್ ಆರ್ಟಿಸ್ಟು ಅದು ಇದು ಅಂತ ಹೇಳಿದೆ. ಬಟ್ ಇಲ್ಲಿ ಚೈಲ್ಡ್ ಲೇಬರ್ ಅಮೆಂಡ್ಮೆಂಟ್ ಆ್ಯಕ್ಟ್ 2016 ಪ್ರಕಾರ ಏನು ಹೇಳ್ತು ಅಂತಂದರೆ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತು. ಬಿಲೋ 14 ಇಯರ್ಸ್ ಏಜ್ ಇರುವಂತಹ ಯಾವುದೇ ಒಂದು ಮಕ್ಕಳು ಯಾವುದೇ ಕಾರಣಕ್ಕೂ ಯಾವ ಕೆಲಸಲ್ಲೂ ಕೂಡ ತೊಡಗಿರಬಾರ್ದು. ಮತ್ತು ಅವರು ಒಂದು ಲೈಕ್ ಅದು ನಿಮಗೆ ಆರ್ಟಿಕಲ್ 21A ಹೇಳಬೇಕಾಯಿತು. ಆ್ಯಕ್ಚುಲಿ ಅದನ್ನು DPSP ಬಂದಾಗ ಹೇಳ್ತೀನಿ ಆಯಿತಾ. DPSP ಆರ್ಟಿಕಲ್ 45ನ ಲಿಂಕ್ ಮಾಡಿ ಹೇಳ್ತೀನಿ, ಆವಾಗ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ಆಯಿತಾ. ಸೊ ಈಗ ಈ ಆ್ಯಕ್ಟ್ ಏನು ಹೇಳ್ತು ಅಂತಂದರೆ, ಇಟ್ ಕಂಪ್ಲೀಟ್ಲಿ ಬ್ಯಾನ್ಸ್ ಚಿಲ್ಡ್ರನ್ ಬಿಲೋ 14 ಫ್ರಮ್ ಆಲ್ ದ ಜಾಬ್ಸ್ ಇನ್ಕ್ಲೂಡಿಂಗ್ ಹೋಮ್ಸ್ ಆ್ಯಂಡ್ ಶಾಪ್, ಬ್ಯಾನ್ಸ್ ಅಡೋಲಸೆಂಟ್ಸ್ ಅಂದರೆ 14 to 18 ಇಯರ್ಸ್ ಫ್ರಮ್ ಹಜಾರ್ಡಸ್ ಜಾಬ್ಸ್. ನೋಡಿ, ಅದು ಕೂಡ ಹಜಾರ್ಡಸ್ ಜಾಬ್ಸಲ್ಲಿ 14 ಏಜಿಂದ 18 ವರ್ಷದ ಮಕ್ಕಳು ಆದ ಕಾರಣಕ್ಕೂ ಕೆಲಸ ಮಾಡಬಾರ್ದು. ಅಂತಂದರೆ ನಾರ್ಮಲಾಗಿ 18 ವರ್ಷಕ್ಕಿಂತ ಕಮ್ಮಿ ಇರುವಂತಹ ಯಾವುದೇ ಒಂದು ಮಕ್ಕಳು ಕೂಡ ಈ ಒಂದು ಹಜಾರ್ಡಸ್ ಜಾಬ್ಸಲ್ಲಿ ಕೆಲಸ ಮಾಡಬಾರ್ದು ಆಯಿತಾ. ನೆಕ್ಸ್ಟು, ಇಟ್ ಅಲೋಸ್ ಚಿಲ್ಡ್ರನ್ಸ್ ಟು ಹೆಲ್ಪ್ ದ ಫ್ಯಾಮಿಲಿ ಬಿಸ್ನೆಸ್ ಆಫ್ಟರ್ ಸ್ಕೂಲ್ ಅವರ್ಸ್. ನೋಡಿ, ಅದು ಕೂಡ ಸ್ಕೂಲ್ ಅವರ್ಸ್ ಆದಮೇಲೆ ಮಕ್ಕಳು ಸ್ಕೂಲು ಹೋಗಿ ಓದು ಮುಗಿಸಿ ಆದಮೇಲೆ ಬೇಕಾದ್ರೆ ಕೆಲಸ ಮಾಡ್ಬೋದು. ಆದರೆ ಮನೇಲೆ ಒಂದು ಫ್ಯಾಮಿಲಿ ಬಿಸ್ನೆಸ್ ಲೈಕ್ ಒಂದು ಅಂಗಡಿ ಇಟ್ಕೊಂಡಿರ್ತಾರೆ, ಚಿಕ್ಕದಾಗಿ ಕಿರಾಣ ಅಂಗಡಿಗಳು, ಸೊ ಅಂಥದ್ರಲ್ಲಿ ಕೆಲಸ ಮಾಡ್ಬೋದು. ಮತ್ತು ವರ್ಕ್ ಆ್ಯಸ್ ಆರ್ಟಿಸ್ಟ್, ನೋಡಿ, ಲೈಕ್ ಆ್ಯಕ್ಟಿಂಗು, ಸಿಂಗಿಂಗು, ಬಟ್ ವಿತ್ ಅ ಸೇಫ್ಟಿ ರೂಲ್ಸ್. ನೋಡಿ, ಅದಕ್ಕೂ ಕೂಡ ಸೇಫ್ಟಿ ರೂಲ್ಸ್ ಇದೆ. ಈಗ ನೋಡ್ಬೋದು, ನೀವು ಯಾವುದೇ ಧಾರಾವಾಹಿ ನೋಡಿದ್ರೆ ಅಲ್ಲಿ ಒಂದು ಟ್ಯಾಗ್ ಲೈನ್ ಕೊಡ್ತಾರೆ. ಈಗ ತುಂಬ ಕಡೆ ಜಾಸ್ತಿ ಫೇಮಸ್ ಆಗಿದೆ ಅದು. ಅಂದರೆ ಈ ಒಂದು ಚಿತ್ರೀಕರಣದ ವೇಳೆ ಯಾವ ಒಂದು ಮಕ್ಕಳಿಗೂ ಮತ್ತು ಮಹಿಳೆಗೂ ಒಂದು ಏನೂ ಅಫೆಕ್ಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಒಂದು ಟ್ಯಾಗ್ ಲೈನ್ ಹಾಕ್ತಾರೆ. ಹೌದಾ? ಓಕೆ. ಸೊ ಆ ಥರ ಒಂದು ಆರ್ಟಿಸ್ಟಾಗಿ ಆ್ಯಕ್ಟಿಂಗು ಅಥವಾ ಸಿಂಗಿಂಗ್ ಇಟ್ಟರೆ ಅಲ್ಲೂ ಕೂಡ ಒಂದು ಸೇಫ್ಟಿ ರೂಲ್ಸನ್ನು ಮೇಂಟೈನ್ ಮಾಡಬೇಕಾಗ್ತದೆ ಆಯಿತಾ. ಸೊ ಇಟ್ ಮೇಡ್ ಪನಿಷ್ಮೆಂಟ್ ಸ್ಟ್ರಿಕ್ಟರ್ ಫಾರ್ ಎಂಪ್ಲಾಯೀಸ್. ನೋಡಿ, ಆ ಥರ ಕೆಲಸಕ್ಕೆ ಇಟ್ಕೊಂಡಿರೋರು ಅಕಸ್ಮಾತ್ ಮಕ್ಕಳಿಗೆ ಏನಾದರೂ ಅಫೆಕ್ಟ್ ಆಯಿತು ಅಂತಂದರೆ ಅವ್ರ ಮೇಲೆ ಒಂದು ಸ್ಟ್ರಿಕ್ಟರ್ ಆ್ಯಕ್ಷನ್ ತೊಗೊಳ್ತಾರೆ ಆಯಿತಾ. ಓಕೆ, ಈಗ ನಾನು ಏನು ಹೇಳಿದ್ನಲ್ಲ, ಇದು ಏನದು ನಿಮ್ಮ ಈಗಾಗಲೇ ವಿಷನ್ IAS ನೋಟ್ಸಲ್ಲಿ ಇದ್ದಂಥ ಒಂದು ಪೋಸ್ಟ್ ಇದು. ಸೊ ದಯವಿಟ್ಟು ಇದನ್ನು ಓದಿ. ಸೊ ನನಗೆ ಹೇಳಿದ್ನಲ್ಲ, ಅದು ಇಲ್ಲೇ ಇದೆ ಆಯಿತಾ. ಬಿಲೋ 14 ಇಯರ್ಸು 18 ಅಂದರೆ ಇಟ್ ಬ್ಯಾನ್ಸ್ ಎಂಪ್ಲಾಯಿಂಗ್ ಎನಿಬಡಿ ಬಿಲೋ 18 ಇಯರ್ಸ್ ಹಜಾರ್ಡಸ್ ಆಕ್ಯುಪೇಷನ್. ನೋಡಿ, ಹೇಳ್ದಲ್ವ, 18 ವರ್ಷಕ್ಕಿಂತ ಕಮ್ಮಿ ಇರೋರು ಯಾವ ಒಂದು ಮಕ್ಕಳು ಕೂಡ ಹಜಾರ್ಡಸ್ ಆಕ್ಯುಪೇಷನ್ಲಿ ಕೆಲಸ ಮಾಡಬಾರ್ದು. ಮತ್ತು ಏನು ಹೇಳಿದೆ ಇಲ್ಲಿ ಮೇನ್ ಇಂಪಾರ್ಟೆಂಟು, ಅದು ಬಿಟ್ಟರೆ ಪೆನಾಲ್ಟಿ ನೋಡ್ಕೊಳ್ಳಿ ಏನಿರುತ್ತೆ ಅಂದರೆ 20,000ದಿಂದ 50,000 ಅದು ಬೀಳುತ್ತಂತೆ. ಅದು ಬಿಟ್ಟರೆ ಅಷ್ಟೇ, ಅಲ್ಲಂಥದ್ದು ಇಂಪಾರ್ಟೆಂಟ್ ಇಲ್ಲ, ಬಟ್ ಸ್ಟಿಲ್ ನೋಡ್ಕೊಂಡಿರಿ ಇದನ್ನು ಆಯಿತಾ. ಏಜಸ್ಸು ತುಂಬ ಮುಖ್ಯ. ಗೊತ್ತಿರಲಿ, ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬಿಲೋ 14 ಇಯರ್ಸು ಎಲ್ಲ ಜಾಬಿಂದ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ. ಹಾಗಾದರೆ ಕಂಪ್ಲೀಟ್ಲಿ ಬ್ಯಾನ್ ಅಂತಂದರೆ ಅವರು ಸ್ಕೂಲ್ ಅವರ್ಸ್ ಆದಮೇಲೆ ಫ್ಯಾಮಿಲಿ ಬಿಸ್ನೆಸ್ನ ನೋಡ್ಕೋಬಹುದು, ಆರ್ಟಿಸ್ಟಾಗಿ ಕೆಲಸ ಮಾಡ್ಬೋದು, ಅದು ಕೂಡ ಸ್ಕೂಲ್ ಅವರ್ಸ್ ಆದಮೇಲೆ, ಗೊತ್ತಿರಲಿ ಆಯಿತಾ. ಸೊ ನೆಕ್ಸ್ಟು ಮತ್ತೆ ಚೈಲ್ಡ್ ಲೇಬರ್ 1 ವರ್ಷ ಆದಮೇಲೆ ಮತ್ತೆ ಅದನ್ನು ಅಮೆಂಡ್ಮೆಂಟ್ ಮಾಡಿದ್ರು 2016ರಿಂದ, ಮತ್ತು 2017ರಲ್ಲಿ ಒಂದು ಸತಿ ಅಮೆಂಡ್ಮೆಂಟ್ ಮಾಡಿದ್ರು. ಸೊ ಅಲ್ಲೇನು ಹೇಳಿದ್ರು ಅಂತಂದರೆ, ದೀಸ್ ರೂಲ್ಸ್ ಆ್ಯಡೆಡ್ ಡೀಟೇಲ್ ಗೈಡ್ಲೈನ್ಸ್ ಫಾರ್ ಪ್ರಿವೆನ್ಷನ್ ಆಫ್ ಚೈಲ್ಡ್ ಲೇಬರ್. ನೋಡಿ, ಪ್ರಿವೆನ್ಷನ್ ಆಫ್ ಚೈಲ್ಡ್ ಲೇಬರ್ಗೆ ಕೆಲವೊಂದು ಡೀಟೇಲಾಗಿ ಗೈಡ್ಲೈನ್ಸ್ ಮಾಡಿದ್ರು, ಮತ್ತು ಹೌ ಟು ರೆಸ್ಕ್ಯೂ ಆ್ಯಂಡ್ ರೀಹ್ಯಾಬಿಲಿಟೇಟ್ ಚೈಲ್ಡ್ ಅಡೋಲೆನ್ಸ್ ವರ್ಕರ್. ಸೊ ಈ ಒಂದು ಮಕ್ಕಳನ್ನು ಹೇಗೆ ರೀಹ್ಯಾಬ್ ಮಾಡಿ ರೆಸ್ಕ್ಯೂ ಮಾಡಬೇಕು ಅನ್ನೋದು ಕೂಡ ಡೀಟೇಲಾಗಿ ಡಿಸ್ಕಸ್ ಆಗಿದೆ ಈ ಒಂದು ಆ್ಯಕ್ಟಲ್ಲಿ. ಸೊ ಇಟ್ ಕ್ಲಾರಿಫೈಡ್ ವಾಟ್ ಈಸ್ ಅಲೌಡ್ ಇನ್ ಅ ಫ್ಯಾಮಿಲಿ ವರ್ಕ್. ನೋಡಿ, ಫ್ಯಾಮಿಲಿ ವರ್ಕಲ್ಲೂ ಕೂಡ ತುಂಬ ಇದೆ ಆಯಿತಾ. ಅಂದರೆ ಈ ಒಂದು ಫ್ಯಾಮಿಲಿ ವರ್ಕಲ್ಲಿ ಯಾವ ಕೆಲಸ ಮಾಡಿಸ್ಬೋದು, ಮಾಡಬಾರ್ದು ಅನ್ನೋದು ಕೂಡ ಹೇಳಿದೆ ಈ ಒಂದು ಆ್ಯಕ್ಟಲ್ಲಿ. ಮತ್ತು ರೂಲ್ಸ್ ಫಾರ್ ಚೈಲ್ಡ್ ಆರ್ಟಿಸ್ಟ್. ನೋಡಿ, ಅದು ಕೂಡ ವರ್ಕಿಂಗ್ ಅವರ್ಸ್ ಇರ್ತದೆ. ಎಜುಕೇಷನ್ ಶುಡ್ ನಾಟ್ ಬಿ ಡಿಸ್ಟರ್ಬ್. ನೋಡಿ, ಆ ಒಂದು ಮಕ್ಕಳನ್ನ ಚೈಲ್ಡ್ ಆರ್ಟಿಸ್ಟಾಗಿ ಹಾಕೊಂಡ್ರು ಕೂಡ ಆ ಒಂದು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಎಜುಕೇಷನಲ್ಲಿ ಡಿಸ್ಟರ್ಬ್ ಆಗಬಾರ್ದು, ಅದೊಂದಿದೆ. ಮತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ 1996 ಒಂದು ಜಡ್ಜ್ಮೆಂಟ್ ಕೊಟ್ಟರು. ಸೊ ಅಲ್ಲೇನು ಹೇಳಿದ್ರು ಅಂತಂದರೆ, ವಾಟ್ ಕೋರ್ಟ್ ಸೈಡ್ ಅಂತಂದರೆ, ಆರ್ಡರ್ ಕ್ರಿಯೇಷನ್ ಆಫ್ ಚೈಲ್ಡ್ ಲೇಬರ್ ರಿಹ್ಯಾಬಿಲೇಷನ್ ವೆಲ್ಫೇರ್ ಫಂಡ್ ಅಂತ ಒಂದು ಮಾಡಿ ಅಂತ ಹೇಳ್ತು. ಮತ್ತು ಎಂಪ್ಲಾಯರ್ಸ್ ಕಾಟ್ ಹೈರಿಂಗ್ ಚಿಲ್ಡ್ರನ್ ಮಸ್ಟ್ ಪೇ 20,000 ಪರ್ ಚೈಲ್ಡ್ ಆಸ್ ಪೆನಾಲ್ಟಿ. ನೋಡಿ, ಅಕಸ್ಮಾತು 14 ವರ್ಷಕ್ಕಿಂತ ಕಮ್ಮಿ ವರ್ಷದ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡು ಯಾರೋ ಒಬ್ಬ ಸಿಗಾಕೊಂಡ್ರೆ ಅವನಿಗೆ 20,000, ಒಂದೊಂದು ಮಕ್ಕಳಿಗೆ 20,000 ರೂಪಾಯಿ ಅಂತ ಒಂದು ಪೆನಾಲ್ಟಿ ಕಟ್ಟಬೇಕು ಅಂತ ಹೇಳ್ತು. ಯಾವಾಗ 1996ಅಲ್ಲಿ, ಬಟ್ ಈಗ ಜಾಸ್ತಿ ಆಗಿರ್ಬೋದೇನೋ ಗೊತ್ತಿಲ್ಲ. ಮತ್ತು ಇಟ್ ಡೈರೆಕ್ಟೆಡ್ ದ ಗೌರ್ಮೆಂಟ್ ಟು ಇಂಪ್ರೂವ್ ಎಜುಕೇಷನ್. ನೋಡಿ, ಮತ್ತು ಇಂಪ್ರೂವ್ ಹೆಲ್ತ್ ಮತ್ತು ಇಂಪ್ರೂವ್ ನ್ಯೂಟ್ರಿಷನ್ ಫಾರ್ ಚಿಲ್ಡ್ರನ್ ಅಂತ ಗೌರ್ಮೆಂಟ್ಗೆ ಸುಪ್ರೀಂ ಕೋರ್ಟ್ ಹೇಳ್ತು. ಸೊ ದಿಸ್ ಜಡ್ಜ್ಮೆಂಟ್ ಆ್ಯಡೆಡ್ ಅಕೌಂಟಬಿಲಿಟಿ ಟು ದ ಗೌರ್ಮೆಂಟ್, ಪನಿಷ್ಮೆಂಟ್ ಟು ದ ವೈಲೇಟರ್ಸ್. ಮತ್ತು ಇನ್ಸ್ಟಿಟ್ಯೂಷನಲ್ ಸೆಟಪ್ ಬಗ್ಗೆ ಹೇಳೋದಾದರೆ, ಕಮಿಷನ್ಗಳನ್ನ ಮಾಡಿದ್ರು. ಕಮಿಷನ್ಸ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ ಆ್ಯಕ್ಟ್ 2005 ಮಾಡಿದ್ರು. ಸೊ ದಿಸ್ ಆ್ಯಕ್ಟ್ ಕ್ರಿಯೇಟೆಡ್ ದ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸು, ಸ್ಟೇಟ್ ಕಮಿಷನ್ಗಳು, ಚಿಲ್ಡ್ರನ್ಸ್ ಕೋಡ್ ಅಂತೆಲ್ಲ ಮಾಡಿದ್ರು
ಆಯಿತಾ. ಸೊ 2006 ಬ್ಯಾನ್ ಆನ್ ಚೈಲ್ಡ್ ಲೇಬರ್ ಇನ್ ಡೊಮೆಸ್ಟಿಕ್ ವರ್ಕು. ಸೊ ಅದನ್ನು ನೋಡ್ಕೋಬೋದು ನೀವು. ಗೌರ್ಮೆಂಟ್ ಬ್ಯಾನ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಅಂಡರ್ 14 ಇನ್ ಹೋಮ್ಸ್, ಡೊಮೆಸ್ಟಿಕ್ ಹೆಲ್ಪು, ಹೋಟೆಲು, ಶಾಪ್ಸು, ಧಾಬಾಸು, ಟೀ ಸ್ಟಾಲ್ಸು, ಸ್ಪಾಸು, ಫ್ಯಾಕ್ಟ್ರಿ ಇಲ್ಲೆಲ್ಲ 14 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳನ್ನೆಲ್ಲ ಬ್ಯಾನ್ ಮಾಡಿದ್ರು. ಮತ್ತು ಸೆಡ್ ಸಚ್ ಎಂಪ್ಲಾಯರ್ಸ್ ವುಡ್ ಫೇವ್ ಪ್ರಾಸಿಕ್ಯೂಷನ್ ಆ್ಯಂಡ್ ಪನಿಷ್ಮೆಂಟ್. ನೋಡಿ, ಅಕಸ್ಮಾತು ಆ ಥರ ಕೆಲಸಕ್ಕೆ ಇಟ್ಕೊಳ್ತಾರಲ್ಲ, ಸೊ ಅವ್ರ ಮೇಲೆ ಒಂದು ಗಂಭೀರವಾದಂತಹ ಒಂದು ಪನಿಷ್ಮೆಂಟ್ ಆಗ್ತದೆ ಅಂತ ಹೇಳ್ತು. ಈಗ ನಾನು ಏನು ಹೇಳಿದೆ ಅದನ್ನು ಸಮ್ಮರಿ ಇದು, ಆಯಿತಾ. ಸೊ ಇಷ್ಟೇ, ಆಯಿತಾ. ನೀವು ಇಲ್ಲೂ ಕೂಡ ನೀವು ನಿಮ್ಮ ಒಂದು ಎಸ್ ಟಿ ಜಿನ ಲಿಂಕ್ ಮಾಡ್ಬೋದು, ಆಯಿತಾ. ಇಲ್ಲಿ STG 4 ನಿಮಗೆ ಕ್ವಾಲಿಟಿ ಎಜುಕೇಷನ್ ಬರುತ್ತೆ, ಡೀಸೆಂಟ್ ವರ್ಕ್ ಬರುತ್ತೆ 8ಅಲ್ಲಿ, 16 ನಿಮಗೆ ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ ಬರುತ್ತೆ. ಇದನ್ನು ಕೂಡ ಲಿಂಕ್ ಮಾಡ್ಬೋದು. ಜೊತೆಗೆ ಈ ಒಂದು ಆರ್ಟಿಕಲ್ 24ಗೆ ನೀವು ಆರ್ಟಿಕಲ್ 20A ಲಿಂಕ್ ಮಾಡ್ಬೋದು, ಆಯಿತಾ. ನಾನು ಹೇಳಿದೆ ಅಲ್ವಾ ಇದನ್ನು. ಈ ಆರ್ಟಿಕಲ್ 20A ನಾನು ಯಾಕೆ ಈ ಒಂದು ಫಂಡಮೆಂಟಲ್ ರೈಟ್ಸಲ್ಲಿ ಮಾಡಿಸ್ತಿಲ್ಲ ಅಂತಂದರೆ, ಇದು ನಿಮ್ಗೆ ಆಗಲೇ DPS ಬಿಲ್ ಇದೆ ನೋಡಿ. DPS ಬಿಲ್ ಅದು ಆ್ಯಕ್ಚುಲಿ ಇತ್ತು, ಬಟ್ ಅದನ್ನು ಫಂಡಮೆಂಟಲ್ ರೈಟ್ಸ್ ಆಗಿ ಅವರು ಆಮೇಲೆ ಮಾಡಿದ್ದು. ಅಂದರೆ ಫಸ್ಟಿಂದನೂ ನಮಗೆ ಆರ್ಟಿಕಲ್ 21A ರೈಟ್ ಟು ಎಜುಕೇಷನ್ ಇರಲಿಲ್ಲ, ಗೊತ್ತಿರಲಿ. ಅದು DPS ಬಿಲ್ ಇತ್ತು, ಆರ್ಟಿಕಲ್ 45 ಇತ್ತು. ಅದನ್ನು ಅವ್ರು ಏನು ಮಾಡಿದ್ರು, ಅದನ್ನು ಅದು ಏನದು ಮುಂದೆ ಹೇಳ್ತೀನಿ, ಯಾಕಂದರೆ DPS ಬಿಲ್ ಇಸ್ ನಾಟ್ ಎನ್ಫೋರ್ಸಿಬಲ್ ಬೈ ಕೋರ್ಟ್ ಆಗಿರೋದ್ರಿಂದ ಅಕಸ್ಮಾತ್ ಯಾರೊಬ್ಬ ಪರ್ಸನು ಕೂಡ ಆ ಒಂದು ಮಕ್ಕಳಿಗೆ ಎಜುಕೇಷನ್ ಕೊಡಿಸ್ತಿಲ್ಲ ಅಂದರೂ ಕೂಡ ಯು ಕಾಂಟ್ ಗೋ ಟು ದ ಕೋರ್ಟ್, ಆಯಿತಾ. ಸೊ ಹಾಗಾಗಿ ಅವ್ರು ಏನು ಮಾಡಿದ್ರು, 86ನೇ ತಿದ್ದುಪಡಿನ 61ನೇ ತಿದ್ದುಪಡಿನೇನೋ ಮಾಡಿ ಅವ್ರು ಅದನ್ನು ಫಂಡಮೆಂಟಲ್ ರೈಟ್ಸ್ಗೆ ಹಾಕಿದ್ರು ಅದನ್ನು. ಸೊ ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ, ಬಟ್ ಈಗ ಬೇಡ, ಆಯಿತಾ. ಸೊ ಜಸ್ಟ್ ತಿಳ್ಕೊಂಡಿರಿ ಅಷ್ಟೇ, ಆಯಿತಾ. ಇದನ್ನು ನೀವು GS2 ಹಾಕ್ಬೋದು, SL ಹಾಕ್ಬೋದು, ಎಥಿಕ್ಸಲ್ಲೂ ಕೂಡ ಹಾಕ್ಬೋದು, ಆಯಿತಾ. ಹೇಗೆ ಅನ್ನಿಸ್ತಪ್ಪ ಕ್ಲಾಸು? ಮುಗೀತು. ಈಗ ಆರ್ಟಿಕಲ್ 23 ಆರ್ಟಿಕಲ್ 24 ಎರಡೂ ಕೂಡ ಮುಗೀತು. ಈಗ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಏನಿದೆ ಅದನ್ನು ನೋಡೋಣ ಈಗ, ಆಯಿತಾ. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್. ಈಗ ನೋಡಿ, ಇಲ್ಲೇ ಇದೆ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಕಂಪ್ಲೀಟಾಗಿ ಆರ್ಟಿಕಲ್ 23 ಪ್ರೊಹಿಬಿಷನ್ ಆಫ್ ಟ್ರಾಫಿಕ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್ ಕಂಪ್ಲೀಟಾಗಿ ಇಲ್ಲಿದೆ. ಮತ್ತು ಟ್ರಾಫಿಕ್ ಅಂತಂದ್ರೆ ಏನು, ಅದು ಕೂಡ ಡೆಫಿನೇಷನ್ ಇದೆ. ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗು, ಇಮ್ಮೋರಲ್ ಟ್ರಾಫಿಕ್ಕು, ನಾನು ಹೇಳಿದಲ್ವಾ ಪ್ರಾಸ್ಟಿಟ್ಯೂಷನ್ನು, ಮತ್ತು ಅದು ಹೇಳಿದ್ನಲ್ವ ನಾನು ಇಮ್ಮೋರಲ್ ಟ್ರಾಫಿಕ್ ಅಂತ, ಅದನ್ನು ಬರೀರಿ ಅಂತ ಹೇಳಿದೆ. ದೇವದಾಸಿ ಅಂತ ಹೇಳಿದೆ, ಸ್ಲೇವರಿ ಬಗ್ಗೆ ಹೇಳಿದೆ, ಹೌದಾ. ಸೊ ಅದಾದಮೇಲೆ ಟರ್ಮ್ ಬೆಗ್ಗರ್ ಅಂತಂದ್ರೆ ಏನು ಅದನ್ನು ಕೂಡ ಹೇಳಿದೆ, ಹೌದಾ. ಮತ್ತು ಫೋರ್ಸ್ಡ್ ಲೇಬರ್ ಮತ್ತು ಬಾಂಡೆಡ್ ಲೇಬರ್ ಅದ್ರ ಬಗ್ಗೆನೂ ಹೇಳಿದೆ, ಇಲ್ಲಿದೆ ನೋಡಿ. ಫೋರ್ಸ್ಡ್ ಲೇಬರ್ ಬಗ್ಗೆ ಹೇಳಿದೆ ಅಲ್ಲಿ, ಬಾಂಡೆಡ್ ಲೇಬರ್ ಬಗ್ಗೆ ಅದನ್ನು ಕೂಡ ಹೇಳಿದೆ ನಿಮಗೆ, ಹೌದಾ. ಓಕೆ, ನೆಕ್ಸ್ಟು ಅದು ಬಿಟ್ಟರೆ ಕೆಲವೊಂದಷ್ಟು ಇದನ್ನು ಸ್ಟಾಪ್ ಮಾಡೋದಕ್ಕೆ ಏನೇನು ಆ್ಯಕ್ಟ್ಗಳಿದೆ ಅದನ್ನು ಎಲ್ಲ ಇಲ್ಲಿದೆ, ನೋಡ್ಕೋಬೋದು ನೀವು. ಅದಾದಮೇಲೆ ಸ್ಟೇಟು ಕೂಡ ಈ ಒಂದು ಕೆಲವೊಂದು ಆರ್ಟಿಕಲ್ 23 ಕೂಡ ನಿಮಗೆ ಕೆಲವೊಂದಕ್ಕೆ ಎಕ್ಸೆಪ್ಷನ್ಗಳು ಇರ್ತದೆ. ಏನು ಅಂತಂದರೆ ಸ್ಟೇಟ್ ಕ್ಯಾನ್ ಇಂಪೋಸ್. ನೋಡಿ, ಆರ್ಟಿಕಲ್ 23 ನಿಮಗೆ ಫೋರ್ಸ್ಡ್ ಲೇಬರ್ ಮಾಡಬಾರ್ದು ಅಂತಿದೆ, ಹೌದಾ. ಫೋರ್ಸ್ಡ್ ಲೇಬರ್ ಇರಬಾರ್ದು ಅಂತಿದೆ, ಬಟ್ ಸ್ಟಿಲ್ ಸ್ಟೇಟು ಕೆಲವೊಂದು ಸಿಚುವೇಷನ್ಗಳಲ್ಲಿ ಲೈಕ್ ಸೋಷಲ್ ಸರ್ವಿಸಸ್, ಲೈಕ್ ಒಂದು ಫ್ಲಡ್ ಆಯಿತು, ಒಂದು ಭೂಕಂಪ ಆಯಿತು ಅಂತಂದರೆ ಆ ಟೈಮಲ್ಲಿ, ಮತ್ತು ಮಿಲಿಟ್ರಿ ಸರ್ವಿಸಸ್ ಎರಡು, ಅಂದರೆ ನಮ್ಮ ದೇಶದ ವಾರ್ ಟೈಮಲ್ಲೂ ಕೂಡ ನಿಮ್ಮನ್ನ ಆ ಒಂದು ಕೆಲಸಕ್ಕೆ ಹಾಕೋಬೋದು, ಆಯಿತಾ. ನೀವು ಬರಲಿಲ್ಲ ಅಂದರೂ ಕೂಡ ಫೋರ್ಸ್ಫುಲ್ಲಾಗಿ ನಿಮ್ಮನ್ನ ಹಾಕೋಬೋದು, ಬಟ್ ಆ ಒಂದು ಟೈಮಲ್ಲಿ ನಿಮ್ಮನ್ನ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಅದು ಕೂಡ ಇದೆ. ಆ ಒಂದು ಡಿಸ್ಕ್ರಿಮಿನೇಷನ್ ಕೂಡ ನೋಡಿ, ರಿಲೀಜನ್ನು, ರೇಸು, ಕಾಸ್ಟು ಮತ್ತು ಕ್ಲಾಸು, ಅಪ್ಪರ್ ಕ್ಲಾಸ್, ಲೋವರ್ ಕ್ಲಾಸ್, ಕಾಸ್ಟು, ರೇಸು, ವೈಟ್ ಟು ಡಾರ್ಕು ಆ ಥರ ಇಲ್ಲ, ರಿಲೀಜನು, ಆಯಿತಾ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯಾವುದೇ ಕಾರಣಕ್ಕೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ಅದನ್ನು ಗೊತ್ತಿಲ್ಲ. ಸೊ ಇಷ್ಟು ಆರ್ಟಿಕಲ್ 23 ಆದರೆ ಆರ್ಟಿಕಲ್ 24 ಏನು ಹೇಳ್ತದಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಸಿಂಪಲಾಗಿ ಹೇಳ್ತೀನಿ. ಆರ್ಟಿಕಲ್ 24 ಅಂತಂದರೆ 14 ವರ್ಷಕ್ಕಿಂತ ಕಮ್ಮಿ ಇರುವಂತಹ ಅಂದರೆ ವಯಸ್ಸಿನ ಮಕ್ಕಳು ಯಾವುದೇ ಕಾರಣಕ್ಕೂ ಯಾವ ಒಂದು ಕೆಲಸದಲ್ಲೂ ಇಟ್ಕೋಬಾರ್ದು, ಮತ್ತು 18 ವರ್ಷಕ್ಕಿಂತ ಕಮ್ಮಿ ಇರುವಂತಹ ಯಾವ ಮಕ್ಕಳು ಕೂಡ ಹಜಾರ್ಡಸ್ ಇದರಲ್ಲಿ ಕೆಲಸ ಮಾಡಬಾರ್ದು, ಇಷ್ಟೇ ಹೇಳ್ತದೆ. ಮತ್ತು ಕೆಲವೊಂದು ಆ್ಯಕ್ಟ್ಗಳಿದೆ, ಆಯಿತಾ. ಚೈಲ್ಡ್ ಲೇಬರ್ ಆ್ಯಕ್ಟು ಅದು ಇದು ಅಂತ ಒಂದಷ್ಟು ಆ್ಯಕ್ಟ್ಗಳಿದೆ. ಅದಾದಮೇಲೆ 1996 ಸುಪ್ರೀಂ ಕೋರ್ಟ್ ಹೇಳ್ತಲ್ಲ, ಸೊ ಅಲ್ಲಿ ಯಾವ ಒಂದು ಪರ್ಸನ್ನು ಆ ಥರ ಒಂದು ಮಕ್ಕಳನ್ನ ಫೋರ್ಸ್ಫುಲ್ಲಾಗಿ ಕೆಲಸಕ್ಕೆ ಇಟ್ಕೊಳ್ತು ಅಂತಂದರೆ ಆ ಪ್ರತಿಯೊಂದು ಮಕ್ಕಳಿಗೆ ಅವನು 20,000 ರೂಪಾಯಿನ ಕಟ್ಕೊಡ್ಬೇಕು ಅಂತಿಲ್ಲಿದೆ, ಆಯಿತಾ. ಮತ್ತು ಸ್ಟೇಟು ಆ ಒಂದು ತನ್ನ ರಾಜ್ಯದ ಅಥವಾ ತನ್ನ ದೇಶದ ಮಕ್ಕಳನ್ನು ಇಂಪ್ರೂವ್ಮೆಂಟ್ ಲೈಕ್ ಎಜುಕೇಷನು, ಹೆಲ್ತ್, ನ್ಯೂಟ್ರಿಷನ್ ಕೊಡಬೇಕು ಅಂತಿದೆ. ಮತ್ತು ಕೆಲವೊಂದು ಕಮಿಷನ್ ಕೂಡ ಸೆಟಪ್ ಮಾಡಿದ್ದಾರೆ. ಅದಾದ್ಮೇಲೆ 2006 ಬ್ಯಾನ್ ಮಾಡ್ತು ಡೊಮೆಸ್ಟಿಕ್ ಸರ್ವೆಂಟು ಲೈಕ್ ಧಾಬಾ, ರೆಸ್ಟೋರೆಂಟಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬಿಲೋ 14 ಇಯರ್ಸ್ ಏಜಸ್ನ ಮಕ್ಕಳನ್ನ ಇಟ್ಕೋಬಾರ್ದು ಅಂತ ಹೇಳ್ತು. ಮತ್ತು ಕೆಲವೊಂದು ಆ್ಯಕ್ಟ್ಗಳಿದೆ, ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಇದಿಷ್ಟೇ. ನೀವೇನು ಮಾಡಬೇಕು ಅಂದರೆ ನನ್ನ ನೋಟ್ಸಲ್ಲಿ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಹಾಕಿದ್ದೀನಿ, ಅದನ್ನು ನೀವು ದಯವಿಟ್ಟು ಓದ್ಕೊಳ್ಳಿ, ಆಯಿತಾ. ಇಷ್ಟು ಬಂದು ನಿಮ್ಮ ಆರ್ಟಿಕಲ್ 23 ಆ್ಯಂಡ್ 24 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್. ಇದರಲ್ಲಿ ಏನೋ ಡೌಟ್ ಇತ್ತು ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಬೇಕು. ಅಕಸ್ಮಾತ್ ಕೆಲವೊಂದು ಕೇಸ್ ಸ್ಟಡಿಗಳು ಗೊತ್ತಿಲ್ಲ ಅಂತ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ ಆದಷ್ಟು ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ.
ಸೊ ಇನ್ನೂ ಯಾರು ಸಮ್ಮರಿ ಶೀಟ್ಗಳು ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ. ನೋಟ್ಸ್ಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಬೈ ಲಿಂಕ್ ಇದೆ, ಅಲ್ಲಿ ಹೋಗಿ ತೊಗೊಳ್ಳಿ. GS2 ಕಂಪ್ಲೀಟ್ ನೋಟ್ಸ್ ಕಳಿಸ್ತೀನಿ, ಲೈಕ್ ಪೊಲಿಟಿ ಕಂಪ್ಲೀಟ್ ಆಗಿರುತ್ತೆ. ನಿಮಗೆ ಬೇರೆದು ಇಂಟರ್ನ್ಯಾಷನಲ್ ರಿಲೇಷನು ಅದು ಇದು ಏನಾದ್ರು ಬೇಕು ಅಂತಂದರೆ ಯಾವ ಒಂದು ಸಬ್ಜೆಕ್ಟ್ದು ನೋಟ್ಸ್ ಬೇಕು ಅಂದರೂ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಹೋಗಿ ತೊಗೋಬೋದು. ಆಯಿತಾ? ಸೊ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಆಯಿತಾ? ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲೂ ಇನ್ನೊಂದಷ್ಟು ಆರ್ಟಿಕಲ್ ಇದೆ, ಆರ್ಟಿಕಲ್ 25 ಆರ್ಟಿಕಲ್ 28 ಅನ್ಕೋತೀನಿ. ಕೆಲವೊಂದು ಇನ್ನು ಮಿಕ್ಕಿದೆಲ್ಲ ಈಸಿ ಬಿಡಿ, ಅಲ್ಲಿ ಏನೇನೂ ಇಲ್ಲ. ಸೊ ತುಂಬ ಈಸಿಯಾಗಿದೆ. ಮುಂದಿನ ಕ್ಲಾಸಲ್ಲಿ ನೋಡೋಣ, ಸರಿನಾ? ಓಕೆ, ಥ್ಯಾಂಕ್ ಯು.